ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ನಮಸ್ಕಾರ ವೀಕ್ಷಕರೇ, ಅಖಂಡ ಜ್ಯೋತಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚಂದನಾ ಹಿರೇಮಠ್. ವೀಕ್ಷಕರೇ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಪರಾಭವ ನಾಮ ಸಂವತ್ಸರದ ಕನ್ಯಾ ರಾಶಿಯ ಕುರಿತಂತೆ ಮಾತನಾಡ್ತಾ ಹೋಗೋಣ. ಈ ಕುರಿತು ತಿಳಿಸಲು ನಮ್ಮೊಟ್ಟಿಗಿದ್ದಾರೆ ಖ್ಯಾತ ಜ್ಯೋತಿಷ್ಯರು, ಕಾಮಾಖ್ಯ ಪ್ರತ್ಯಂಗಿರ ಉಪಾಸಕರಾದ ಡಾಕ್ಟರ್ YSK ಆಚಾರ್ಯ ಗುರುಗಳು. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರಪ್ಪ. ಓಂ ಅಸ್ಮತ್ ಗುರುಭ್ಯೋ ನಮಃ, ಅಸ್ಮತ್ ಪರಮಗುರುಭ್ಯೋ ನಮಃ, ಅಸ್ಮತ್ ಸರ್ವಗುರುಭ್ಯೋ ನಮಃ. ಹ್ರೀಂ ಭುವನೇಶಿ ಮಹಾಮಾಯೆ ಸೂರ್ಯಮಂಡಲರೂಪಿಣಿ ನಮಾಮಿ ವರದಂ ಶುಭಂ ಕಾಮಾಖ್ಯಾರೂಪಿಣಿ ಶಿವೆ. ಹೈಂ ಹ್ರೀಂ ಶ್ರೀಂ ಶ್ರೀಮಾತ್ರೇ ಲಲಿತಾಂಬಿಕಾಯೇ ನಮಃ. ಶ್ರೀ ವಿಷ್ಣುರೂಪಾಯ ನಮಃ ಶಂಕರಾಯ. ಗುರುಗಳೇ, ಮೊದಲಿಗೆ ಇದರ ವಿಶೇಷತೆಯನ್ನು ತಿಳಿಸಿ. ಖಂಡಿತ. ಅಜ್ಞಾನಿನಾ ಮಯಾ ದೋಷಾನ್ ಅಶೇಷಾನ್ ವಿಹಿತಾನ್ ಹರೆ ಕ್ಷಮಸ್ವತ್ವಂ ಕ್ಷಮಸ್ವತ್ವಂ ಶೇಷಶೈಲ ಶಿಖಾಮಣಿ. ಸಮಸ್ತ ವೀಕ್ಷಕರಿಗೂ, ದೇಶದ ಅನ್ನದಾತರಿಗೂ, ಜೊತೆಗೆ ದೇಶವನ್ನು ಕಾಯ್ತಾ ಇರತಕ್ಕಂಥ ಪ್ರತಿಯೊಬ್ಬ ಸೈನಿಕರಿಗೂ, ದೇಶಕ್ಕೆ ತಮ್ಮದೇ ಆದ ಕೊಡುಗೆಯನ್ನು ನಮ್ಮೆಲ್ಲರ ಬದುಕಿನಲ್ಲೂ ಕೂಡ ಅವರದೇ ಆದಂಥ ಕೊಡುಗೆ, ಮಹತ್ತರವಾದ ಕೊಡುಗೆ ನೀಡ್ತಾ ಇರತಕ್ಕಂಥ ಎಲ್ಲ ಚಾಲಕ ಸನ್ಮಿತ್ರರಿಗೂ ಕೂಡ ನನ್ನ ಆರಾಧ್ಯ ಮಾತೆಯಾದ ಮಾ ಕಾಮಾಖ್ಯ ಪ್ರತ್ಯಂಗಿರಾ ದೇವಿಯು ಸಂಪೂರ್ಣವಾಗಿರ್ತಕ್ಕಂಥ ಅನುಗ್ರಹವನ್ನು ದಯಪಾಲಿಸುತ್ತಾ ಅವರೆಲ್ಲರ ಮನೋ ಅಭಿಲಾಷೆಗಳನ್ನು ಕೂಡ ಈಡೇರಿಸಲಿ ಅನ್ನುವಂತಹ ಆ ಒಂದು ತಾಯಿಯಲ್ಲಿ ಪ್ರಾರ್ಥಿಸಿ ಅವಳ ಅಡೆದ ಅವರಗಳಿಗೆ ವಂದಿಸಿ ಇವತ್ತಿನ ದಿನವನ್ನು ನೋಡಿದಾಗ ಭಾಳ ಮುಖ್ಯವಾಗಿ ಪರಾಭವನಾಮ ಸಂವತ್ಸರ, ಉತ್ತರಾಯಣೆ, ಅದರಲ್ಲೂ ಕೂಡ ವಸಂತ ಋತುವಿನ ಚೈತ್ರ ಮಾಸ. ಬಹಳ ಮುಖ್ಯವಾಗಿ ಈ ಮಾಸಕ್ಕೆ ನಾವು ಮಧುಮಾಸ ಅಂತ ಕರಿತೀವಿ. ಮಧು ಅಂದರೆ ಜೇನುತುಪ್ಪ ಅಂತ, ಅಂದರೆ ಅಷ್ಟೊಂದು ಅದ್ಭುತವಾಗಿರ್ತಕ್ಕಂಥ ಮಾಸ. ಅಂದರೆ ಪರಮೋತ್ತಮವಾಗಿರ್ತಕ್ಕಂಥ ಜೇನುತುಪ್ಪವನ್ನು ಎಲ್ಲ ವಿಶೇಷ ಸಂದರ್ಭಗಳಲ್ಲೂ ಕೂಡ ಅದರ ಒಂದು ವಿಶೇಷತೆಯನ್ನು ನಾವು ಗಮನಿಸ್ತೀವಿ. ಹಾಗಾಗಿ ಈ ಮಾಸಗಳಲ್ಲಿ ಪ್ರಾರಂಭ ಮಾಸವಾದಂತಹ ಈ ಒಂದು ಚೈತ್ರ ಮಾಸ ಎಲ್ಲ ಕೆಲಸ ಕಾರ್ಯಾದಿಗಳಿಗೂ ಕೂಡ ಅತ್ಯದ್ಭುತವಾಗಿರ್ತಕ್ಕಂಥದ್ದು. ವಿಶೇಷವಾಗಿ ಈ ಮಾಸದಲ್ಲಿ ಶುಭಗ್ರಹಗಳ ಸಂಪೂರ್ಣವಾಗಿರ್ತಕ್ಕಂಥ ಶಕ್ತಿಯುತವಾದ ದೃಷ್ಟಿ ಇರತಕ್ಕಂಥದ್ದು ಬಹಳ ಮುಖ್ಯ. ಇನ್ನು ಇವತ್ತು ಮೃಗಶಿರ ನಕ್ಷತ್ರ, ಬುಧವಾರ ಸಪ್ತಮಿ ತಿಥಿ ಇರತಕ್ಕಂಥದ್ದು. ಈ ಮೃಗಶಿರ ನಕ್ಷತ್ರಕಾರಕನಾಗಿರ್ತಕ್ಕಂಥವನು ಕುಜನು. ಹಾಗಾಗಿ ಏನಪ್ಪ, ಈ ಕುಜನ ಪರಮೋತ್ತಮವಾಗಿರ್ತಕ್ಕಂಥ ಮನಸ್ಥಿತಿ ಹೇಗಿರುತ್ತಪ್ಪ ಅಂದರೆ, ನಮ್ಮೆಲ್ಲರ ಬದುಕಿನಲ್ಲೂ ಕೂಡ ರಜೋಗುಣ, ತಮೋಗುಣ, ಸತ್ವಗುಣ ಅಂತಕ್ಕಂಥ ಮೂರು ಭಾವನೆಗಳು ನಮ್ಮ ಹತ್ರ ಇರತಕ್ಕಂಥದ್ದು ಆಗಿರುತ್ತೆ. ಮನೆಯಲ್ಲೂ ಕೂಡ ಹೆಂಡತಿ ಒಟ್ಟಿಗೆ ಇರಬೇಕಾಗಿರ್ತಕ್ಕಂಥ ಭಾವನಾತ್ಮಕ ಒಂದು ಸಂಸ್ಕೃತಿ ಬೇರೆ, ಮಕ್ಕಳೊಟ್ಟಿಗೆ ಇರಬೇಕಾಗಿರ್ತಕ್ಕಂಥ ಭಾವನಾತ್ಮಕ ಸಂಸ್ಕೃತಿ ಬೇರೆ, ಹಿರಿಯರೊಟ್ಟಿಗೆ ಇರಬೇಕಾಗಿರ್ತಕ್ಕಂಥ ಭಾವನಾತ್ಮಕ ಸಂಸ್ಕೃತಿ ಬೇರೆ. ಹಾಗಾಗಿ ಈ ಒಟ್ಟಾರೆಯಾಗಿರ್ತಕ್ಕಂಥ ಮೃಗಶಿರ ನಕ್ಷತ್ರದಲ್ಲಿ ಭೂಮಿಗೆ ಸಂಬಂಧಪಟ್ಟ ಹಾಗೆ ತೊಂದರೆಗಳಿರ್ತಕ್ಕಂಥದ್ದು ಆಗಿರುತ್ತೆ. ಏನು, ಈಗ ಭೂಮಿಗೆ ಸರಿಯಾದ ಸಮಯಕ್ಕೆ ಕ್ರಯ ವಿಕ್ರಯಗಳಾಗದೇ ಇರತಕ್ಕಂಥದ್ದು, ಅಥವಾ ಏನೋ ಭೂ ಸಂಬಂಧಿತವಾಗಿ ಮನೆಯಲ್ಲೂ ಕೂಡ ಆ ಒಂದು ಕ್ಷೇತ್ರ ದೋಷ ಇದ್ದಾಗಲೂ ಕೂಡ ಈ ರೀತಿಯಾದ ಏನೋ ಸಣ್ಣ ಪುಟ್ಟದಾದಂಥ ನಿಮ್ಮ ಮನಸ್ಸಿಗೆ ಬೇಕಾಗುವ ರೀತಿಯಲ್ಲಿ ನಿಮ್ಮ ಬದುಕು ನಡೀತಾ ಇಲ್ಲ ಅಂತ ಆದಾಗ ಏನೋ ಒಂದು ಸಮಸ್ಯೆ ಇರ್ತಕ್ಕಂಥದ್ದಾಗುತ್ತೆ. ಹಾಗಾಗಿ ಆ ಎಲ್ಲ ಸಮಸ್ಯೆಗಳ ನಿವೃತ್ತಿಗೋಸ್ಕರವಾಗಿ ಬುಧವಾರದ ದಿವಸ ವಿಶೇಷವಾಗಿ ಏನು ಮಾಡ್ಬೋದಪ್ಪ ಅಂದರೆ, ಒಂದು ಬಹಳ ಮುಖ್ಯವಾಗಿ ನಮ್ಮೆಲ್ಲರಿಗೂ ಕೂಡ ಗೊತ್ತಿರತಕ್ಕಂಥದ್ದು, ಉತ್ತರ ದಿಕ್ಕು ನಮಗೆ ಅತ್ಯಂತ ಶ್ರೇಷ್ಠದಾಯಕವಾಗಿರ್ತಕ್ಕಂಥ ದಿಕ್ಕು ಅಂತಕ್ಕಂಥದ್ದು. ಪೂರ್ವ ಬಿಟ್ಟರೆ, ಏಕೆಂದರೆ ಪೂರ್ವಕ್ಕಿಂತ ಪರಮೋತ್ತಮವಾದದ್ದು ಉತ್ತರ ದಿಕ್ಕು ಅಂತ ನಾವು ಕರಿತೀವಿ. ಹಾಗಾಗಿ ಉತ್ತರ ದಿಕ್ಕು ಎಲ್ಲ ದೇವತಾ ಉಪಾಸನೆಗಳೇ ಅತ್ಯಂತ ಶ್ರೇಷ್ಠದಾಯಕವಾಗಿರ್ತಕ್ಕಂಥದ್ದು ಅಂತ. ಯಾಕೆಂದರೆ ಸಾಕ್ಷಾತ್ ಪರಮೇಶ್ವರ ದಿಕ್ಕಿನಲ್ಲಿ ಕೂತು ನಮ್ಮೆಲ್ಲರನ್ನು ಕೂಡ ಆಶೀರ್ವದಿಸ್ತಾ ಇರ್ತಕ್ಕಂಥವನಾಗ್ತಾನೆ. ಹಾಗಾಗಿ ಪರಮೇಶ್ವರನನ್ನು ಮುಖ್ಯವಾಗಿ ನಾವು ಈಶಾನ ಸ್ವರೂಪ, ಈಶಾನಾಂ ಸರ್ವವಿದ್ಯಾನಾಂ ಅಂತೇಳಿ ಎಲ್ಲ ವಿದ್ಯೆಗೆ ಅಧಿದಾತನಾಗಿರ್ತಕ್ಕಂಥ ಮೇಧಾ ದಕ್ಷಿಣಾಮೂರ್ತಿ ಆಗಿರ್ತಕ್ಕಂಥ ಪರಮೇಶ್ವರನು ವಿಶೇಷವಾಗಿ ಅನುಗ್ರಹವನ್ನು ಕೊಡಬೇಕಾದ್ರೆ ಬುಧವಾರದ ದಿವಸ ನೀವು ಏನು ಮಾಡಬೇಕಪ್ಪ ಅಂದರೆ, ತುಂಬ ಸರಳವಾಗಿರ್ತಕ್ಕಂಥ ಉಪಾಯ, ಏನು ಸಮಸ್ಯೆ ಇಲ್ಲ. ಮನೆಯಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಸದಸ್ಯರು ಕೂಡ ಮೊದಲನೇದಾಗಿ ಸ್ವಲ್ಪ ಪಚ್ಚಕರ್ಪೂರ ಜೊತೆಗೆ ನಾವು ರೋಸ್ ವಾಟರ್ ಅಂತ ಕರಿತೀವಿ. ಈ ಪಚ್ಚಕರ್ಪೂರ ರೋಸ್ ವಾಟರನ್ನು ಪ್ರತಿ ಬುಧವಾರ ಮನೇಲಿರ್ತಕ್ಕಂಥ ಪ್ರತಿಯೊಬ್ಬರು ಕೂಡ ಸ್ನಾನ ಮಾಡೋದರಿಂದ, ರೋಸ್ ವಾಟ್ರು ಪಚ್ಚಕರ್ಪೂರವನ್ನು ಹಾಕಿ ಸ್ನಾನ ಮಾಡೋದರಿಂದ ನಿಮಗೆ ಹೊಸ ಚೇತನ ಸಿಗುತ್ತೆ.
ಈ ರೀತಿಯಾಗಿ ಯಾವೆಲ್ಲ ನಿಮ್ಮನ್ನು ಹಿಡಿದಿಟ್ಕೊಂಡಿದೆಯೋ ಅದರಿಂದ ಬಿಡುಗಡೆ ಆಗ್ತಕ್ಕಂಥದ್ದಾಗಿರುತ್ತೆ. ಇದೆಲ್ಲ ತಂತ್ರದಲ್ಲಿ, ಯಾಕೆಂದರೆ ನಮಗೆ ಎಲ್ಲವೂ ಕೂಡ ನಮ್ಮ ಬದುಕಿನೊಟ್ಟಿಗೆ ಇದ್ದಾಗೂ ಕೂಡ ನಾವು ಅದನ್ನು ಉತ್ಸರ್ಜಿಸ್ತಾ, ಅಂದರೆ ಅದನ್ನು ನೆಗ್ಲೆಕ್ಟ್ ಮಾಡ್ತಾ ಹೋಗ್ತೀವಿ. ಹಾಗಾಗಿ ಆ ಯಾವುದನ್ನು ನಮಗೆ ಅನುಕೂಲ ಮಾಡಿಕೊಡುತ್ತೆ ಅಂತಕ್ಕಂಥದ್ದನ್ನು ನಾವು ಉಪಯೋಗ ಮಾಡಿಕೊಂಡಾಗ, ಈಗ ಆಂಡ್ರಾಯ್ಡ್ ಮೊಬೈಲ್ ಬಂದಿದೆ, ಮತ್ತೆ ಎಲ್ಲ ಕೀಪ್ಯಾಡ್ ಮೊಬೈಲ್ ಇದ್ದಿದ್ದು ಈಗ ಆಂಡ್ರಾಯ್ಡ್ ಬಂದಿದೆ, ಈಗ 4K ಅಂತ ಬರ್ತದೆ. ಅಂದರೆ ಸಾಫ್ಟ್ವೇರ್ ಅಂದರೆ ವೈಜ್ಞಾನಿಕವಾಗಿ ವಿಜ್ಞಾನ ಮುಂದುವರೆದ ಹಾಗೆ ನಾವು ಅದರೊಟ್ಟಿಗೆ ನಮ್ಮ ಬದುಕನ್ನು ಹೆಜ್ಜೆಗಳನ್ನು ಇಡ್ತಕ್ಕಂಥವ್ರು ಆಗ್ತೀವಿ. ಹಾಗಾಗಿ ಅಂತಹ ಉತ್ತಮೋತ್ತಮವಾದಂಥ ಒಂದು ಪರಿಹಾರ ಪಚ್ಚಕರ್ಪೂರ, ಜೊತೆಗೆ ವಿಶೇಷವಾಗಿ ಆ ಒಂದು ನೀರನ್ನು, ಏನಂದರೆ ನಮ್ಮ ರೋಸ್ ವಾಟರನ್ನು ಸ್ನಾನ ಮಾಡೋದ್ರಿಂದ ನಿಮ್ಮ ಬದುಕಿನಲ್ಲಿ ಒಂದು ಹೊಸ ಆಯಾಮ ಸಿಗ್ತಕ್ಕಂಥದ್ರಲ್ಲಿ ಯಾವುದೇ ಸಂದೇಹ ಇರೋದಿಲ್ಲ. ಅನುಭವದ ಮಾತು ಮಾಡಿ, ಒಳ್ಳೆಯದಾಗಲಿ. ಖಂಡಿತ ಗುರುಜಿ. ಇನ್ನು ಪರಾಭವ ನಾಮ ಸಂವತ್ಸರದಲ್ಲಿ ಕನ್ಯಾ ರಾಶಿಯ ಬಗ್ಗೆ ತಿಳಿಸಿಕೊಡಿ ಗುರುಜಿ. ಪ್ರಿಯಂಗ ಕುಳಿಕಾಶ್ಯಾಮಂ ರೂಪೇಣ ಪ್ರತಿಮಾಂಬುಧಂ ಸೌಮ್ಯಂ ಸೌಮ್ಯಗುಣೋಪೇತಂ ತಂಬುಧಂ ಪ್ರಣಮಾಮ್ಯಹಂ. ಬಹಳ ಮುಖ್ಯವಾಗಿ ಪರಾಭವ ನಾಮ ಸಂವತ್ಸರ ಅಂತಕ್ಕಂಥದ್ದು ನಾವೇನೆಂದರೆ ಒಂದು ಸಂಕ್ಷಿಪ್ತವಾದಂಥ ಒಂದು ಫಲಗಳನ್ನು ನಿರೂಪಣೆಯನ್ನು ಮಾಡ್ತಿದ್ವಿ. ಆದರೆ ನನ್ನ ಉದ್ದೇಶ ಇರ್ತಕ್ಕಂಥದ್ದು ಏನಪ್ಪ ಅಂದರೆ, ಈಗ ಪರಾಭವ ನಾಮ ಸಂವತ್ಸರ ಆದಮೇಲೆ ಮತ್ತೊಂದು ಸಂವತ್ಸರ ಬರುತ್ತಲ್ವ, ನೆಕ್ಸ್ಟ್ ಇಯರ್ ಬಂದೇ ಬರುತ್ತೆ. ಆದರೆ ಒಟ್ಟಾರೆಯಾಗಿ ನಾವು ತಿಳಿಸುವಂತಹ ಏನು ಪರಿಹಾರಗಳಿರುತ್ತೋ, ಅಥವಾ ಅದರ ಆ ಒಂದು ರಾಶಿಯ ಆ ಒಂದು ಲಗ್ನದ ವಿಶೇಷತೆಯನ್ನು ಮಾತನಾಡ್ತಾ ಇದ್ದಾಗ ಭಾಳ ಮುಖ್ಯವಾಗಿ ನಾವು ಮುಂದಿನ ಜೀವನವನ್ನು ಕೂಡ ಗಮನದಲ್ಲಿಟ್ಕೊಂಡು ಮಾತನಾಡ್ತಾ ಇರ್ತಕ್ಕಂಥದ್ದಾಗಿರ್ತೀವಿ. ಈ ಕನ್ಯಾ ರಾಶಿ ಅಂದರೆ ಸೌಮ್ಯಂ ಸೌಮ್ಯ ಗುಣೋಪೇತಂ ತಂಬುದುಂ ಪ್ರಣಮಾಮ್ಯಹಂ ಅಂತೇಳಿ ಬಹಳ ಮುಖ್ಯವಾಗಿ ಇವರು ಸೌಮ್ಯ ಸ್ವಭಾವದವರು ಆಗಿರ್ತಾರೆ. ಅಂದರೆ ಜಗತ್ತಿಗೆ ಸೌಮ್ಯತೆಯನ್ನು ತೋರಿಸ್ಕೊಡುವಂಥ ಎಲ್ಲ ವ್ಯಕ್ತಿತ್ವಗಳು ನೋಡಿದ ತಕ್ಷಣ ಇವರು ಸೈಲೆಂಟಾಗಿರ್ತಾರಪ್ಪ ಅಂತ ತೋರಿಸ್ಕೊಡ್ತಾರೆ. ಎರಡನೇದಾಗಿ ಇವರು ಆಡಿಟರ್ಸು, ಗಣಿತಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಯಾಕೆಂದರೆ ಒಂದು ಕಂಪ್ನಿಗೆ ಆಡಿಟರ್ ತುಂಬ ಇಂಪಾರ್ಟೆಂಟ್. ಯಾಕೆಂದರೆ ಲೆಕ್ಕ ಅಂತಕ್ಕಂಥದ್ದು ಭಗವಂತನೊಟ್ಟಿಗೆ, ನಮ್ಮ ಲೆಕ್ಕವೂ ಕೂಡ ಭಗವಂತನೊಟ್ಟಿಗೆ ಚುತ್ತ ಮಾಡಬೇಕಾದ್ರೆ ನಾವು ಹೇಗೆ ಪಾಪ ಪುಣ್ಯಗಳನ್ನು ನಿರ್ಧಾರವನ್ನು ಮಾಡ್ತೀವೋ ಹಾಗೆ ಇವರು ಕೂಡ ಬಹಳ ಮುಖ್ಯವಾಗಿ ಆಡಿಟರ್ಸ್. ತುಂಬ ಬುಧನಂದರೆ ಆಡಿಟರೇ, ಲೆಕ್ಕ. ಹಾಗಾಗಿ ವ್ಯಾಪಾರ ಕಾರಕನವನೇ. ಮತ್ತು ಸೌಮ್ಯ ಸ್ವಭಾವದವರಾಗಿರ್ತಾರೆ. ಹಾಗೆ ಸೌಮ್ಯ ಇರಲ್ಲ, ಇವರು ಮೃದುತ್ವ ಇರುತ್ತೆ ಅಷ್ಟೇ, ಬಟ್ ಒಳಗಡೆ ಇವ್ರ ಕ್ಯಾಲ್ಕುಲೇಷನ್ ಬೇರೆ ಇರುತ್ತೆ. ಯಾವುದಾದ್ರೂ ಈಗ ಕನ್ಯಾ ಅಂದರೆ ಕಾಲಪುರುಷನ ಜಾತಕದಲ್ಲಿ 6ನೇ ರಾಶಿ ಆಯಿತು. ನಾವು ಗಮನಿಸಿದಾಗ ಕನ್ಯಾ ಅಂದರೆ ಒಂದು ಹೆಣ್ಣು ಗಂಡು ಅಂತ ಹೆಣ್ಣನ್ನು ನಾವು ಹೇಗೆ ಹೋಲನೆ ಮಾಡ್ತೀವಿ ಅಂದರೆ, ಒಂದು ಮಹಿಳೆ ಅಂತೀವಿ, ಗೃಹಿಣಿ ಅಂತೀವಿ, ಹೀಗೆ ಹಲವಾರು ರೀತಿಗಳಲ್ಲಿ ಬಾಲ್ಯದಲ್ಲಿದ್ದಂಥ ಮಗು ಅಂತ ಕರಿತೀವಿ, ಈ ಕನ್ಯಾ ಅಂತ ಕರಿತೀವಿ, ಹಾಗೆ ಕುಮಾರಿ ಅಂತ ಕರಿತೀವಿ. ಇದೆಲ್ಲವನ್ನು ನೋಡಿದಾಗ ಈ ಕನ್ಯಾ ರಾಶಿಗೆ ಸಂಬಂಧಪಟ್ಟ ಹಾಗೆ ಈ 6ನೇ ರಾಶಿ ಆದುದರಿಂದ ಸಮಚಿತ್ತವಾದದ್ದು ಅಂತ. ಮೇಲೇನೂ ಅದರೇ ಹಿಡಿತದಲ್ಲಿರುತ್ತೆ, ಕೆಳಗಡೆ ಇರತಕ್ಕಂಥದ್ದು ಅದರ ಹಿಡಿತದಲ್ಲಿರುತ್ತೆ. ಫಾರ್ ಎಕ್ಸಾಂಪಲ್ ನಮ್ಮ ಹೊಟ್ಟೆ ಭಾಗಕ್ಕೆ ಅವನು ಬುಧನೇ ಅಧಿಕ, ಇದು ಹೊಟ್ಟೆ ಭಾಗವನ್ನು ನಾವು ಕನ್ಯಾ ರಾಶಿ ಅಂತ ಕರಿತೀವಿ. ಇದರಲ್ಲಿ ಎಲ್ಲವೂ ಅಡಗಿಟ್ಕೊಂಡಿರುತ್ತೆ. ಈಗ ಒಂದು ಲೆಕ್ಕವನ್ನು ಪರಿಶೋಧನೆ ಮಾಡಬೇಕಾದ್ರೆ ಅವನು ಎಷ್ಟೆಲ್ಲ ಇಯರ್ದೆಲ್ಲ ಒಂದು ಆಡಿಟಿಂಗ್ ಮಾಡಬೇಕಾದ್ರೆ ಎಲ್ಲ ಪಿನ್ ಟು ಪಿನ್ ಲೆಕ್ಕ ಇಟ್ಕೊಂಡು ಬರುತ್ತಾನೆ. ಕೊನೆಗೆ ಏನು ಬರುತ್ತೆ, ರಿಸಲ್ಟ್ ಬರುತ್ತೆ. ಹಾಗೆ ಇವ್ರ ವ್ಯಕ್ತಿತ್ವಗಳು ಹೇಗಿರುತ್ತಪ್ಪ ಅಂದರೆ ಸೌಮ್ಯ ಸ್ವಭಾವದವರಾಗಿರ್ತಾರೆ, ಆದರೆ ಮೃದುತ್ವ ಇರುತ್ತೆ, ಆದರೆ ಒಳಗಡೆ ಬೇರೆ ಇನ್ನೊಂದು ಮುಖ ಅವ್ರ ಹತ್ರ ಖಂಡಿತ ಇದ್ದೇ ಇರುತ್ತೆ. ಸೊ ನಾವು ಅದನ್ನು ಗಮನಿಸೋದು ತುಂಬ ಬೇಕಾಗಿರ್ತಕ್ಕಂಥದ್ದು. ಆಮೇಲೆ ಎರಡನೇದಾಗಿ ವೈದ್ಯಕೀಯಕ್ಕೆ ತುಂಬ ಚೆನ್ನಾಗಿರುತ್ತೆ. ಮೂರನೇದಾಗಿ ಏನಪ್ಪ ಅಂದರೆ ನಾವು ಇಂಜಿನಿಯರಿಂಗ್ಗಳು ಕೂಡ ನಾವು ಇವಾಗ ಪರ್ಫೆಕ್ಷನಿಸ್ ನಾವೇನು ಕರಿತೀವೋ ಆ ಪರ್ಫೆಕ್ಷನಿಸಮ್ ಅವ್ರ ಹತ್ರ ಇರುತ್ತೆ. ಎಲ್ಲವನ್ನು ಕೂಡ ಅಚ್ಚುಕಟ್ಟಾಗಿ ಮಾಡಬೇಕಂತಕ್ಕಂಥದ್ದು, ವಾತಾವರಣವನ್ನು ಶುದ್ಧಿಯಾಗಿ ಇಟ್ಕೊಂಡಿರ್ಬೇಕಂತಕ್ಕಂಥದ್ದು. ಸ್ವಲ್ಪ ಮಾತು, ಏಕೆಂದರೆ ಮೃದುತ್ವ ಇದ್ದರೂ ಕೂಡ ಮಾತಿನಲ್ಲಿ ಬಹಳ ಮುಖ್ಯವಾಗಿ ಕಂಟೆಂಟ್ ಇರುತ್ತೆ. ಕಂಟೆಂಟ್ ಓರಿಯೆಂಟೆಡ್ಡಾಗಿ ಮಾತಾಡ್ತಾರೆ. ಆದರೆ ಸಮಯ ಸಾಧಕರು ಇವರು. ಸಮಯದ ತನಕ ಯಾರಿಗೂ ಗೊತ್ತಾಗಲ್ಲ, ಸಮಯದಲ್ಲಿ ಮಾತ್ರ ಇವರು ತುಂಬ ಎಫೆಕ್ಟಿವ್ ಆಗಿ ವರ್ಕ್ ಮಾಡಿಕೊಡ್ತಾರೆ. ಹಾಗಾಗಿ ಇವರನ್ನು ನಾವು, ಯಾಕೆಂದರೆ ಬುಧ ಅಂದರೆ ರಾಜಕುಮಾರ ಅಂತಕ್ಕಂಥದ್ದು, ಅವನು ಒಬ್ಬನೇ ಇದ್ದಾಗ ಇವರು ಒಬ್ಬರೇ ಆಲೋಚನೆಗಳು ಮಾಡಿದಾಗ ತುಂಬ ಚೆನ್ನಾಗಿ ಸಕ್ಸಸ್ ಆಗುತ್ತೆ. ಒಂದು. ಎರಡನೇದಾಗಿ ಬೇಗ ದುಡುಗು ನಿರ್ಧಾರಗಳನ್ನು ಮಾಡಿಬಿಡ್ತಾರೆ. ಅದೊಂದು ಕೂಡ ಇವ್ರಿಗೆ ಮೈನಸ್ ಇರ್ತಕ್ಕಂಥದ್ದು. ಭಾಳ ಮುಖ್ಯವಾಗಿ ಇವನ್ನ ಈ ವರ್ಷದಲ್ಲಿ ಮಾತ್ರ ನಾವು ನೋಡ್ತಾ ಇರ್ತಕ್ಕಂಥದ್ದು ಏನಿರುತ್ತೆ ಅಂದರೆ, 8 ರೂಪಾಯಿ ಆದಾಯ ಇದ್ದರೆ 11 ರೂಪಾಯಿ ಖರ್ಚಿರ್ತಕ್ಕಂಥದ್ದು ಆಗಿರುತ್ತೆ. ಅದರಲ್ಲಿ ಆರೋಗ್ಯಕ್ಕೆ ತುಂಬ ಸ್ವಲ್ಪ ಸಮಸ್ಯೆಗಳಾಗ್ತಕ್ಕಂಥದ್ದು ಆಗಿರುತ್ತೆ. ಯಾಕಪ್ಪ ಅಂದರೆ ಇವರಿಗೆ ದಶಮ ಭಾವದಲ್ಲಿ ಈ ರಾಶಿಗೆ ಗುರುವಿದ್ದರೆ ವ್ಯಯಭಾವದಲ್ಲಿ ಕೇತು ಇದ್ದಾನೆ, ಮತ್ತು 6ನೇ ಭಾವದಲ್ಲಿ ರಾಹು ಇದ್ದು ಸಪ್ತಮದಲ್ಲಿ ಪಂಚಮ ಸಪ್ತಮಾಧಿಪತಿ ಆಗಿರ್ತಕ್ಕಂಥವನು, ಅದು ಪಂಚಮ ಷಷ್ಠಾಧಿಪತಿ ಆಗಿರ್ತಕ್ಕಂಥ ಶನಿ 7ನೇ ಮನೇಲಿ ಇದ್ದಾನೆ. ಇನ್ನೊಂದು ಏನಪ್ಪ ಅಂದರೆ ಇವ್ರಿಗೆ ಯಾರಾದರೂ ವಂಚನೆ ಮಾಡಿ ಇವ್ರಿಗೆ ವಂಚನೆ ಮಾಡಿರ್ತಾರೆ ಅಂತ ಇಟ್ಕೊಳ್ಳಿ, ಈ ಮೂಮೆಂಟಲ್ಲಿ ಅವ್ರ ಬಗ್ಗೆ ಇವ್ರು ತೀರಿಸ್ಕೊಂಡ್ಬಿಡ್ತಾರೆ. 100%. ಯಾಕೆಂದರೆ ಶನಿಯಲ್ಲಿರೋದ್ರಿಂದ, ಪಂಚಮ ಷಷ್ಠಾಧಿಪತಿ ಸಪ್ತಮದಲ್ಲಿರೋದ್ರಿಂದ ಇವ್ರಿಗೆ ಇಷ್ಟು ದಿವಸ ನಾನು ಹೇಳಿದ್ನಲ್ಲ ಕಾದು ಹೊಡೆಯೋದು ಅಂತ. ಈಗ ಒಂದು 6 ಹೊಡಿಬೇಕಾದ್ರೆ 4 ಬಾಲ್ ಸುಮ್ಮನೆ ಬಿಟ್ಟು 5ನೇ ಬಾಲ್ 6 ಹೊಡಿತಾರಲ್ಲ, ಹಂಗೆ
ಕಾದು ಒಡೆಯುವಂಥ ಮನಸ್ಥಿತಿ ಇರತಕ್ಕಂಥವ್ರು ಇವ್ರಿಗೆ ತೀರಿಸ್ಕೊಳ್ತಾರೆ. ಖಂಡಿತ ತೀರಿಸ್ಕೊಳ್ತಾರೆ. ಇವರು ಇನ್ನೊಂದೇನಪ್ಪ ಅಂದರೆ ಇವರಿಗೆ ವಾರಗಳಲ್ಲಿ ಶ್ರೇಷ್ಠವಾದದ್ದು ಯಾವುದಪ್ಪ ಅಂದರೆ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥದ್ದು ದ್ವಿತೀಯ ಭಾಗ್ಯಾಧಿಪತಿ ಆಗಿರ್ತಕ್ಕಂಥ ಶುಕ್ರನು ಮಾರ್ಗಾಧಿಪತಿ ಆದರೂ ಕೂಡ ಶುಕ್ರನ ಸ್ಥಿತಿ ಚೆನ್ನಾಗಿದ್ದಾಗ ಇವ್ರ ಜಾತಕದಲ್ಲಿ ನಾವು ಗೋಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಥವಾ ದಶಾನುಕೂಲಕ್ಕೆ ಸಂಬಂಧಪಟ್ಟ ಹಾಗೆ ನೋಡಿದಾಗಲೂ ಕೂಡ ಬಹಳ ಮುಖ್ಯವಾಗಿ ಇವರು 6ನೇ ಅಂದರೆ 2ನೇ ಮನೆ ಶುಕ್ರನ ಅಧಿಪತಿ ಆಗಿರೋದ್ರಿಂದ ಶುಕ್ರವಾರ ಪರಮಶ್ರೇಷ್ಠವಾದದ್ದು, ಬುಧವಾರ ಮತ್ತು ಭಾನುವಾರ ಇವರಿಗೆ ಇನ್ನು ಸ್ವಲ್ಪ ಅನುಕೂಲಕರವಾಗಿರ್ತಕ್ಕಂಥದ್ದು ಆಗಿರುತ್ತೆ. ಪಚ್ಚೆ ಅಂದರೆ ಎಮರಾಲ್ಡ್ ಅಂತ ನಾವೇನು ಕರಿತೀವೋ, ವಜ್ರ ಮತ್ತು ಥರ್ಡ್ ಆಪ್ಷನ್ ಮಾಣಿಕ್ಯ ಇವರು ಯೂಸ್ ಮಾಡಬಹುದಾಗಿರ್ತಕ್ಕಂಥದ್ದು. ಸಾಧ್ಯವಾದಷ್ಟು ಇವರು ಬಿಳಿ ಬಣ್ಣದ ಮತ್ತು ಕೆಂಪು ಮತ್ತು ಬೂದು ಬಣ್ಣ ಮತ್ತು ಹಸಿರು ಕಲ್ಲರು ಇವರನ್ನು ಸ್ವಲ್ಪ ಸೆಲೆಕ್ಟ್ ಮಾಡಿಕೊಂಡಾಗ ಇವರಿಗೆ ಸ್ವಲ್ಪ ಹೆಚ್ಚಿನ ರೀತಿಯಲ್ಲಿ ಅನುಕೂಲ ಆಗ್ತಕ್ಕಂಥದ್ದಾಗಿರುತ್ತೆ. ಉತ್ತರ ಮತ್ತು ಉತ್ತರ ದಿಕ್ಕು ಅತ್ಯಂತ ಶ್ರೇಷ್ಠದಾಯಕವಾಗಿರ್ತಕ್ಕಂಥದ್ದು. ಯಾವುದೇ ಕಾರಣಕ್ಕೂ ದಕ್ಷಿಣದ ರೋಡಲ್ಲಿದ್ದಂಥವರು, ದಕ್ಷಿಣಕ್ಕೆ ಮನೆ ಬಾಗಿಲಿರ್ತಕ್ಕಂಥವ್ರು ಸ್ವಲ್ಪ ಇವ್ರಿಗೆ ನೆಗೆಟಿವ್ ಥಾಟ್ಸ್ ಜಾಸ್ತಿ ಆಗ್ತಕ್ಕಂಥದ್ದು. ಇವ್ರದ್ದು ಸ್ವಭಾವ ಏನಿದೆಯೋ ಅದು ವಿಭಿನ್ನ ಆಗಿರುತ್ತೆ. ಈಗ ಮನುಷ್ಯನಿಗೆ ನಾನು ಏನು ಹೇಳಿದೆ ಸ್ಟಾರ್ಟಿಂಗಲ್ಲಿ, ರಜೋಗುಣ ಇರ್ತಕ್ಕಂಥದ್ದು ಆಗಿರುತ್ತೆ, ಸಾತ್ವಿಕ ಗುಣ ಇರ್ತಕ್ಕಂಥದ್ದು ಆಗಿರುತ್ತೆ, ತಮೋಗುಣ ಇರ್ತಕ್ಕಂಥದ್ದು ಆಗುತ್ತೆ. ಹಾಗೆ ಆ ದಕ್ಷಿಣ ದಿಕ್ಕಿನಲ್ಲಿದ್ದಂಥ ಸ್ಥಿತಿಯಲ್ಲಿ ರಜೋಗುಣಕ್ಕೆ ಆಕ್ಟಿವೇಟ್ ಆಗ್ತಾರೆ. ಸ್ವಲ್ಪ ದಿವಸ ಉನ್ನತ ಮಟ್ಟಕ್ಕೆ ಹೋಗ್ತಾರೆ, ಕೆಳಗಡೆ ಬಿದ್ದೋಗ್ತಾರೆ ಇವರು. ಸೊ ಹಾಗಾಗಿ ಆ ದಿಕ್ಕಿ ಯಾವತ್ತಿದ್ರೂ ಕೂಡ ಇವರನ್ನು ಕಾಲು ಎಳಿತಾನೆ ಇರುತ್ತೆ. ಇವ್ರದ್ದು ದಶಾನುಕೂಲ ಚೆನ್ನಾಗಿದ್ದಾಗ ದಕ್ಷಿಣ ದಿಕ್ಕಿನಲ್ಲಿದ್ದಂಥವ್ರು ಬೆಳವಣಿಗೆ ಆಗುತ್ತೆ ಮತ್ತು ಹಾಗೆ ಕೆಳಗಡೆ ಬಿದ್ದುಬಿಡ್ತಾರೆ. ಇನ್ನು ಎರಡನೇದಾಗಿ ಏನಪ್ಪ ಅಂದರೆ 3 ಮತ್ತು 5 ಮತ್ತು 6 ಮತ್ತು 8ನೇ ಸಂಖ್ಯೆಗಳು ಇವ್ರಿಗೆ ಶುಭಪ್ರದವಾಗಿರ್ತಕ್ಕಂಥದ್ದು. 5ನೇ ತಾರೀಕು, 14ನೇ ತಾರೀಕು, 23ನೇ ತಾರೀಕು, 24, 6 ಮತ್ತು 11 ಮತ್ತು 2ನೇ ತಾರೀಕು. ಯಾಕೆಂದರೆ ಇವ್ರಿಗೆ ಲಾಭಾಧಿಪತಿ ಆಗಿರ್ತಕ್ಕಂಥವನು ಬಹಳ ಮುಖ್ಯವಾಗಿ ಇವರ ತಂದೆ, ಅಂದರೆ ನಾವು ಇವಾಗ ಏನಂದರೆ ಚಂದ್ರನ ಮಗ ಅಂತ ಕರಿತೀವಿ ಯಾರನ್ನ, ಬುಧನನ್ನು. ಸೊ ಹಾಗಾಗಿ 11ನೇ ಅಧಿಪತಿ ಅವನಾಗಿರೋದ್ರಿಂದ ಚಂದ್ರನ ಸ್ಥಿತಿ ಚೆನ್ನಾಗಿದ್ದಾಗ, ಅದರಲ್ಲಿ ಶುಕ್ಲ ಪಕ್ಷದಲ್ಲಿ ಪಂಚಮಿ, ಆ ಥರ ಪಂಚಮಿ ನಂತರದಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಸ್ವಲ್ಪ ಚಂದ್ರನ ಬಲ ಚೆನ್ನಾಗಿರುತ್ತೆ. ಇವ್ರಿಗೆ ಅನುಕೂಲಪ್ರದವಾಗಿರ್ತಕ್ಕಂಥದ್ದು ಆಗಿರುತ್ತೆ ಈ ವರ್ಷದಲ್ಲಿ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಈ ವರ್ಷವನ್ನು ಗಮನಿಸಿದಾಗ ಬೇರೆ ಎಲ್ಲ ರಾಶಿಗಳಿಗಿಂತ ಅದ್ಭುತವಾಗಿರ್ತಕ್ಕಂಥದ್ದು ನಾವೇನಪ್ಪ ಅಂದರೆ ಈ ಒಂದು ಕನ್ಯಾ ರಾಶಿಯನ್ನು ಗಮನಿಸಿದಾಗ ಈ ವರ್ಷ ಅವ್ರಿಗೆ ತುಂಬ ಚೆನ್ನಾಗಿದೆ. ಈ ವರ್ಷನೇ ಅಲ್ಲ, ಬರುವ ಇನ್ನೂ 2 ವರ್ಷಗಳ ತನಕ ಕೂಡ ಸ್ವಲ್ಪ ಚೆನ್ನಾಗಿರ್ತಕ್ಕಂಥದ್ದಾಗಿರುತ್ತೆ. ಖಂಡಿತ ಗುರುಜಿ, ಈ ಕುರಿತು ಮಾತನಾಡ್ತಾ ಹೋಗೋಣ. ಒಬ್ರು ಕಾಲರ್ ಇದ್ದಾರೆ. ನಮಸ್ತೆ. ನಮಸ್ತೆ ಮೇಡಮ್. ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಚಿತ್ರದುರ್ಗ ಜಿಲ್ಲೆ ಹೊಳಲ್ಕೆರೆ ತಾಲೂಕು ಗಿಲ್ಕೇನಹಳ್ಳಿ ಅಂತ ಮೇಡಮ್. ಓಕೆ, ನಿಮ್ಮ ಹೆಸರು? ಜಂಬುಕೇಶ್ವರ ಅಂತ. ಓಕೆ, 1ರಿಂದ 30ರೊಳಗಿನ ಸಂಖ್ಯೆಯನ್ನು ತಿಳಿಸಿ. 29 ಮೇಡಮ್. ಗುರುಗಳಿದ್ದಾರೆ, ಮಾತನಾಡಿ. ನಮಸ್ಕಾರ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಚಿತ್ರದುರ್ಗ. ಆಯಿತು, ಏನು ನಿಮ್ಮ ಪ್ರಶ್ನೆ ಏನಿದೆ? ಆರೋಗ್ಯ ಸಮಸ್ಯೆ ಬುದ್ಧಿ. ನೀವು ಧರ್ಮಸ್ಥಳದ ಹತ್ರ ವೈದ್ಯನಾಥೇಶ್ವರ ಟೆಂಪಲ್ ಇದೆ, ಇಲ್ಲ ಅಂದರೆ ನಮ್ಮ ತಲಕಾಡು, ನಿಮಗೆ ಚಿತ್ರದುರ್ಗ ಅಂದರೆ ನಿಮಗೆ ಧರ್ಮಸ್ಥಳನೇ ಹತ್ರ ಆಗುತ್ತೆ. ಓಕೆ, ಒಂದು 8 ಅಮಾವಾಸ್ಯೆಗಳ ಕಾಲ ಯಾವುದಾದ್ರೂ ಸಂಗಮ ಸ್ನಾನ ಮಾಡುವಂಥ ವ್ಯವಸ್ಥೆ ಮಾಡ್ಕೊಳ್ಳಿ, ಆಯಿತಾ? ಎರಡನೇದಾಗಿ ಏನಪ್ಪ ಅಂದರೆ ಪ್ರತಿನಿತ್ಯವೂ ಕೂಡ ನೀವು ಬಹಳ ಮುಖ್ಯವಾಗಿ ಗಮನಿಸಬೇಕಾಗಿರ್ತಕ್ಕಂಥದ್ದು, ಒಂದು ಚಿಟಿಕೆ ಎಳ್ಳು, ಒಂದು ಸ್ವಲ್ಪ ಪಚ್ಚ ಕರ್ಪೂರ, ಗುರುವಾರ ಸ್ವಲ್ಪ ಅರಿಶಿಣ, ಪ್ರತಿ ಗುರುವಾರ ಸ್ವಲ್ಪ ಅರಿಶಿಣ, ಪ್ರತಿನಿತ್ಯವೂ ಕೂಡ ಸ್ವಲ್ಪ ಒಂದು ಚಿಟಿಕೆಯಷ್ಟು ಎಳ್ಳು, ಕಪ್ಪೆಳ್ಳು ಮತ್ತು ಪಚ್ಚ ಕರ್ಪೂರ, ಈ 3ನ್ನು ಮಿಶ್ರಣ ಮಾಡಿ 108 ದಿನಗಳ ಕಾಲ ಸ್ನಾನ ಮಾಡಿ. ಇದರಲ್ಲಿ ವಿಶೇಷತೆ ಏನಪ್ಪ ಅಂದರೆ ಗುರುವಾರ ಮಾತ್ರ ಅರಿಶಿಣನ ಮಿಕ್ಸ್ ಮಾಡ್ಕೊಳ್ಳಿ. ಈ 108 ದಿನ ಕಂಪಲ್ಸರಿ ಒಂದು 50 ಗ್ರಾಮ್ ಎಳ್ಳು ತೊಗೊಂಡ್ರು ಆಯಿತು ರೀ. ತಗೊಂಡು ಪ್ರತಿನಿತ್ಯವೂ ಕೂಡ ಎಳ್ಳು ಮತ್ತು ಪಚ್ಚಕರ್ಪೂರ, ಈ ಗುರುವಾರ ಅರಿಶಿಣ, ಈ 3ನ್ನು ಹಾಕಿ ಮಿಶ್ರಣವನ್ನು ಮಾಡಿ ಸ್ನಾನ ಮಾಡಿ. ಮೊದಲನೇದಾಗಿ ಬಲಭುಜದ ಮೇಲೆ ಸ್ನಾನ ಮಾಡಬೇಕಾದ್ರೆ ನಿಮಗೆ ಇರುವಂಥ ಎಲ್ಲ ಆರೋಗ್ಯ ಸಮಸ್ಯೆಗಳನ್ನು ಮನಸ್ಸಿನಲ್ಲಿ ಹೇಳಿದೆಲ್ಲ ಕೂಡ ನನಗೆ ನಿವೃತ್ತಿ ಆಗ್ತಾ ಇದೆ ಅಂತಕ್ಕಂಥ ಆ ಒಂದು ಮನಸ್ಸನ್ನು ಅಫರ್ಮೇಷನ್ ಮಾಡಿ. ನಿಮ್ಮ ಮನಸ್ಸಿಗೆ ಅದನ್ನು ಹೇಳಿ. ನೀವು ಬಲಭುಜದ ಮೇಲೆ ಮೊದಲನೇದಾಗಿ ಸ್ನಾನ ಮಾಡಿ, ನಂತರ ಎಡಭುಜ ಮತ್ತು ತಲೆಗೆ ಸ್ನಾನ ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡ್ಕೊಳ್ಳಿ. ಇದು ಮಾಡೋದ್ರಿಂದ ನಿಮಗೆ 11ನೇ ದಿನದಿಂದ ನಿಮಗೆ ಅದರ ರಿಸಲ್ಟ್ ಗೊತ್ತಾಗ್ತಾ ಹೋಗುತ್ತೆ. ಇನ್ನೊಂದು ಏನಪ್ಪ ಅಂದರೆ ಸಂಚಿತ ಜನ್ಮದಲ್ಲಿ ನಮಗೆ ಬಂದಿರತಕ್ಕಂಥ ದೀರ್ಘಕಾಲದ ವ್ಯಾಧಿಗಳು ನಿವೃತ್ತಿ ಆಗ್ತಕ್ಕಂಥದ್ದು ಆಗೋದಿಲ್ಲ, ಆದರೆ ಅದು ತಡೆಯುತ್ತೆ, ಅದು ಮುಂದಕ್ಕೆ ಹೋಗದ ಹಾಗೆ ತಡೆಯುವಂಥ ಅನುಭವ ಇರತಕ್ಕಂಥದ್ದಾಗಿರುತ್ತೆ. ಮತ್ತು ಸ್ವಲ್ಪ ಶನಿವಾರ ಬಹಳ ಮುಖ್ಯವಾಗಿ ಏನಪ್ಪ ಅಂದರೆ ಅಶ್ವತ್ಥ ಮರಕ್ಕೆ ಪ್ರದಕ್ಷಿಣೆ ಮಾಡುವಂಥ ನಿಮಗೆ ಅನುಕೂಲ ಇದ್ದಾಗ ಅಶ್ವತ್ಥ ಮರಕ್ಕೆ ಪ್ರದಕ್ಷಿಣೆ ಮಾಡಿ. ಇಲ್ಲ ಅಂದರೆ ಅಶ್ವತ್ಥ ನಾರಾಯಣನಿಗೆ ಪ್ರಾರ್ಥನೆ ಮಾಡಿ, ಮನೆಯಲ್ಲಿ ಒಂದು ದೀಪ ಹಚ್ಚಿ ಅನನ್ಯವಾಗಿ ಪ್ರಾರ್ಥನೆ ಮಾಡಿ. ಸ್ವಲ್ಪ ಸ್ತ್ರೀ ಸಂಬಂಧಿತವಾದ ದೋಷ ಇದೆ ಅಂತಕ್ಕಂಥದ್ದು ತೋರಿಸ್ತಾ ಇದೆ. ಹಾಗಾಗಿ ಯಾವುದಾದ್ರೂ ಅಮ್ಮನವ್ರಿಗೆ ಏನಾದರೂ ಅರಿಕೆ ಇದ್ದರೆ ಪೂರ್ಣ ಮಾಡ್ತಕ್ಕಂಥ ಕೆಲಸ ಮಾಡಿ. ಒಳ್ಳೆಯದಾಗಲಿ. ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ. ಮತ್ತೊಬ್ಬರು ಕಾಲರ್ ಇದ್ದಾರೆ, ಮೀನಾ ಅಂತ. ನಮಸ್ತೆ ಗುರುಜಿ. ನಮಸ್ಕಾರ. ನಮಸ್ಕಾರ. ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ನಾವು ಕಾಡ್ಗೋಡಿಯಿಂದ ಮೇಡಮ್ ಅವರೇ ಮಾತಾಡೋದು. ಓಕೆ, ಯಾರ ಬಗ್ಗೆ ತಿಳ್ಕೊಬೇಕಿತ್ತು? ನನ್ನ ಬಗ್ಗೆನ ತಿಳ್ಕೊಬೇಕಾಗಿತ್ತು. 1ರಿಂದ 30ರೊಳಗಿನ ಸಂಖ್ಯೆಯನ್ನು ತಿಳಿಸಿ ಮಾ. 6 ಮೇಡಮ್. ಗುರುಗಳಿದ್ದಾರೆ, ಮಾತನಾಡಿ. ನಮಸ್ಕಾರ, ಹೇಗಿದ್ದೀರಾ? ಗುರುಜಿ ಚೆನ್ನಾಗಿದ್ದೀನಿ ಗುರುಜಿ.
ಕಾರ್ಯಕ್ರಮ ನೋಡ್ತಾ ಇದ್ದೀರಾ? ಹಲೋ. ಕಾರ್ಯಕ್ರಮ ನೋಡ್ತಾ ಇರ್ತೀರಾ? ನೋಡ್ತಾ ಇರ್ತೀನಿ ಗುರುಜಿ. ತಾಯಿ ನಿಮ್ ಒಳ್ಳೇದು. ಬಗ್ಗೆ ತಿಳ್ಕೊಂಡಿದ್ದಕ್ಕೆ ನಾನ್ ನಿಮ್ಗೆ ಕರೆ ಮಾಡಿದೆ ಭಾನುವಾರ. ಹೌದಾ? ಕರೆ ಕಟ್ಟಾಯ್ತು, ಓ, ಅದಕ್ಕೆ ಈಗ ಮಾಡಿದ್ದು ಗುರುಜಿ. ತಾಯಿ ಒಳ್ಳೇದು ಮಾಡಲಿ. ಏನು ನಿಮ್ಮ ಪ್ರಶ್ನೆ? ನಮ್ದು ಡೈವರ್ಸ್ ಆಗೋಗಿದೆ ಗುರುಜಿ. ಸ್ವಲ್ಪ ಮಕ್ಕಳದು ತೊಂದ್ರೆ, ಮತ್ತೆ ಜಮೀನ್ ಸ್ವಲ್ಪ ಕೈ ಹಾಕಿದೀನಿ. ಆಗುತ್ತೋ ಇಲ್ಲೋ ಗೊತ್ತಿಲ್ಲ. ಮತ್ತೆ ಹೈಕೋರ್ಟ್ಗೆ ಹೋಗ್ಬೇಕಂತ ಇದ್ದೀನಿ. ಅದು ಆಗುತ್ತೋ ಇಲ್ಲೋ ಗೊತ್ತಿಲ್ಲ. ತುಂಬಾ ನಷ್ಟ ಮಾಡ್ಕೊಂಡಿದ್ದೀನಿ ಗುರುಜಿ ನಾನು. ನೀವು ಮೊದಲನೇದಾಗಿ ಏನಪ್ಪ ಅಂದರೆ, ನಿಮ್ಮನ್ನು ನೀವು ಡಿಗ್ನಿಫೈ ಮಾಡ್ಕೊಳ್ಬೇಡಿ. ನಿಮಗೆ ಒಂದು ಪೊಟೆನ್ಷಿಯಲ್ ಶಕ್ತಿ ಇದೆ. ಒಂದು ಸದೃಢವಾದ ಆತ್ಮಬಲ ಅಥವಾ ಆತ್ಮವಿಶ್ವಾಸದಿಂದ ಎಲ್ಲವನ್ನು ಗೆಲ್ಲುವಂಥ ಸಾಧ್ಯತೆ ಇದೆ. ನೀವು ತಿಳಿಸಿಕೊಟ್ಟ ಸಂಖ್ಯೆಗೆ ಆಧಾರದಲ್ಲಿ ಹೇಳ್ತಾ ಇದ್ದೀನಿ, ಖಂಡಿತ ನಿಮಗೆ ಜಯ ಸಿಕ್ಕೇ ಸಿಗುತ್ತೆ. ಚಿಂತೆ ಮಾಡುವ ಅಗತ್ಯ ಇಲ್ಲ. ನೂರಾರು ತಾಪತ್ರಯಗಳು ಬಂದರೂ, ನೂರಾರು ಕಷ್ಟಗಳು ಬಂದರೂ ಕೂಡ ನೀವು ಹಿಂದೆ ಬರಬೇಡಿ, ಆಯಿತಾ? ಧೃತಿಗೆಡಬೇಡಿ, ಧೈರ್ಯವಾಗಿ ಮುನ್ನೋಡಿರಿ. ಮೊದಲನೇದಾಗಿ ಏನಪ್ಪ ಅಂದರೆ, ಯಾವುದಾದ್ರೂ ಶಕ್ತಿ ದೇವತೆ ಉಪಾಸನೆಯನ್ನು ಮಾಡಿ, ಅಥವಾ ಶನಿವಾರ ರಾಹುಗೆ ಸಂಬಂಧಪಟ್ಟ ಹಾಗೆ ಒಂದು ಪ್ರಾರ್ಥನೆ ಮಾಡಿ. ಈ ರಾಹು ಅಂತಕ್ಕಂಥವ್ನು ಏನಪ್ಪ ಅಂದರೆ, ರಾಹು ಬಲ ಸಿಕ್ಕಿದ್ರೆ ನಿಮಗೆ ಏನನ್ನು ಬೇಕಾದರೂ ಕೂಡ ಜಯಿಸ್ಕೊಂಡು ಬರ್ತೀರ. ಶನಿವಾರ ಏನು ಮಾಡಬೇಕಪ್ಪ ಅಂದರೆ, ಏನು ಮಾಡಬೇಡಿ, ಕಾಗೆಗಳಿಗೆ, ಪಕ್ಷಿಗಳಿಗೆ ಅಥವಾ ಇರುವೆಗಳಿಗೆ, ಈ ರೀತಿ ಭೂಮಿಯಲ್ಲಿ ನಮ್ಮ ಜೊತೆಯಲ್ಲಿ ವಾಸ ಮಾಡುವಂಥ ಒಂದಷ್ಟು ಪ್ರಾಣಿ ಪಕ್ಷಿಗಳಿಗೆ ಆಹಾರ ಕೊಟ್ಟು ನಿಮ್ಮ ಸಂಕಲ್ಪವನ್ನು ಹೇಳಿ. ಶನಿವಾರ ಜೊತೆಗೆ ಶನಿವಾರ ನೀವೇನು ಮಾಡಬೇಕಪ್ಪ ಅಂದರೆ, ಲಾವಂಚ ಬರುತ್ತೆ, ಗೊತ್ತಲ್ವಾ? ಅಮ್ಮ, ಗಂದಿಗೆ ಅಂಗಡಿಯಲ್ಲಿ ಸಿಗುತ್ತೆ ಲಾವಂಚನ. ನೀವು ಚೆನ್ನಾಗಿ ಅದು ಲಾವಂಚ ಪುಡಿನೂ ಸಿಗುತ್ತೆ, ಇಲ್ಲಾಂದ್ರೆ ಲಾವಂಚನ ಸಿಗುತ್ತೆ. ಲಾವಂಚನ ನೀರಿಗೆ ಸ್ನಾನದ ನೀರಕ್ಕೆ ಹಾಕ್ಕೊಂಡು ಶನಿವಾರ ಸ್ನಾನ ಮಾಡಿ. ಹೀಗೆ ಮಾಡೋದ್ರಿಂದ ನೀವು ಯಾವೆಲ್ಲ ನಿಮ್ಮ ಮನಸ್ಸಿನಲ್ಲಿ ನಕಾರಾತ್ಮಕ ಬೆಳವಣಿಗೆಗಳಿದ್ದಾವ ದೂರ ಆಗುತ್ತೆ. ಖಂಡಿತ ನಿಮಗೆ ಅನುಗ್ರಹವಾಗಿದೆ, ಖಂಡಿತ ಒಳ್ಳೆಯದಾಗುತ್ತೆ. ನಿಮ್ಮ ಏನು ಸಂಕಲ್ಪ ಇದೋ ನೆರವೇರುತ್ತೆ. ಮಾಡಿ, ಒಳ್ಳೆಯದಾಗಲಿ. ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ. ಗುರುಗಳ ಇನ್ನು ಕನ್ಯಾ ರಾಶಿ ಕುರಿತಂತೆ ಮಾತನಾಡ್ತಾ ಇದ್ವಿ. ಇನ್ನು ಈ ಸಂವತ್ಸರದಲ್ಲಿ ಕನ್ಯಾ ರಾಶಿಯವರ ಶಿಕ್ಷಣ ಮತ್ತು ಉದ್ಯೋಗ ಹೇಗಿರುತ್ತೆ ಗುರುಜಿ? ಇವರಿಗೆ ಯಾಕೆಂದರೆ ಶಿಕ್ಷಣಕ್ಕೆ ಏನು ಸಮಸ್ಯೆ ಬರಲ್ಲ. ಯಾಕೆಂದರೆ 6ನೇ ಮನೆಯಲ್ಲಿ ಸರ್ವದಿಗ್ಬಲಕಾರಕನಾಗಿರ್ತಕ್ಕಂಥ ರಾಹು ಕೂತ್ಕೊಂಡಿದ್ದಾನೆ. ಈ ವರ್ಷದಲ್ಲಿ ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕಾಗಿರ್ತಕ್ಕಂಥ ತುಂಬ, ಯಾಕೆಂದರೆ ಎಫೆಕ್ಟಿವ್ ಆಗಿ ಸ್ವಲ್ಪ ತೊಂದರೆಗಳನ್ನು ಅನುಭವಿಸ್ತಕ್ಕಂಥದ್ದು ಯಾರಪ್ಪ ಅಂದರೆ ಸಿಂಹರಾಶಿಯವರು. ನಾವು ನಿನ್ನೆ ಸಿಂಹರಾಶಿ ಬಗ್ಗೆ ಮಾತನಾಡಿದ್ವಿ. ಅದಕ್ಕೋಸ್ಕರನೇ ನಾವು ಜೂನ್ 2ನೇ ತಾರೀಕು ಬಹಳ ಮುಖ್ಯವಾಗಿ ನಾವು ಒಂದು ಶಾಂತಿಯನ್ನು ಇಟ್ಕೊಂಡಿದ್ವಿ. ಸರ್ವಾರಿಷ್ಟ ಗುರು ಶಾಂತಿ ಅಂತಕ್ಕಂಥದ್ದು, ರೇವಾಗ್ನಿ ಶಾಂತಿ ಅಂತ ನಾವು. ಅದರ ಮುಖ್ಯವಾಗಿ ಏನಪ್ಪ ಅಂದರೆ, ನಮ್ಮ ಉದ್ದೇಶ ಏನಂದರೆ, ಈ ಗುರು ಯಾಕೆಂದರೆ ಅವನು ಉಚ್ಚ ಸ್ಥಾನಕ್ಕೆ ಹೋಗ್ತಾ ಇರೋದರಿಂದ ಕೆಲವು ರಾಶಿಗಳಿಗೆ ನಕಾರಾತ್ಮಕದ್ದು, ಯಾಕೆಂದರೆ ಅವನಿಗೆ ಬಲಹೀನನಾದಾಗ ನಕಾರಾತ್ಮಕ ಬೆಳವಣಿಗೆ ಬರುತ್ತೆ. ಹಾಗಾಗಿ ನಾವು ಎಲ್ಲರ ಸಲುವಾಗಿ ಜೂನ್ 2ನೇ ತಾರೀಕು ಬಹಳ ಮುಖ್ಯವಾಗಿ ಒಂದು ಗುರು ಶಾಂತಿ ಮಾಡ್ತಾ ಇರ್ತಕ್ಕಂಥದ್ದು. ಇದ್ರ ಜೊತೆಗೆ ಏನಪ್ಪ ಅಂದರೆ, ಬಹಳ ಮುಖ್ಯವಾಗಿ ಯಾರು ಕೂಡ ಬರೀ ಗುರು ಶಾಂತಿ ಮಾಡ್ತಕ್ಕಂಥದ್ದಲ್ಲ, ಸರ್ವಾರಿಷ್ಟ ಶಾಂತಿ ಮತ್ತು ರೇವಾಗ್ನಿ ನಕ್ಷತ್ರ ಶಾಂತಿ ಅಂತ. ಈ ರೇವಾಗ್ನಿ ನಕ್ಷತ್ರ ಶಾಂತಿ ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿ ಎಫೆಕ್ಟಿವ್ ಆಗಿ ಫಲ ಆಗ್ತಕ್ಕಂಥದ್ದಾಗುತ್ತೆ. ಹಾಗಾಗಿ ನಾವು ಇದನ್ನು ಮಾಡಲೇಬೇಕು ಅಂತೇಳಿ ಅಮ್ಮನ ಪ್ರೇರಣೆಯಿಂದ ಜೂನ್ 2ನೇ ತಾರೀಕು ನಾವು ಮಾಡ್ತಾ ಇರ್ತಕ್ಕಂಥದ್ದು. ಎಲ್ಲ ರಾಶಿಯವರು ಮಾಡಿಸ್ಕೊಳ್ಬೋದು. ವಿಶೇಷವಾಗಿ ಕೆಲವು ರಾಶಿಗಳು, ವೃಷಭ ರಾಶಿ, ಅದರಲ್ಲೂ ಕೂಡ ಸಿಂಹರಾಶಿ, ತುಲಾರಾಶಿ, ಧನುರಾಶಿ ಮತ್ತು ಕುಂಭರಾಶಿಯವರಿಗೆ ಸ್ವಲ್ಪ ಎಫೆಕ್ಟಿವ್ ಹೆಚ್ಚಾಗಿರೋದ್ರಿಂದ ನೀವೆಲ್ಲ ಕೂಡ ಸ್ವಲ್ಪ ಈ ಒಂದು ಶಾಂತಿ ಪುರಸ್ಕಾರಗಳನ್ನು ಮಾಡಿಕೊಳ್ಳೋದ್ರಿಂದ, ಗುರುವನ್ನು ಅನನ್ಯವಾಗಿ ಆಶ್ರಯಿಸೋದ್ರಿಂದ ನಿಮ್ಮ ಬದುಕಿನಲ್ಲೇ ನಡೆಯಬಹುದಾದಂಥ ದುರ್ಘಟನೆಗಳಿಂದ ದೂರ ಆಗ್ತಕ್ಕಂಥದ್ದಾಗಿದೆ. ಅದಕ್ಕೋಸ್ಕರ ನಾವು ರೇವಾಗ್ನಿ ಶಾಂತಿ ಅಂತಕ್ಕಂಥದ್ದು ಸರ್ವಾರಿಷ್ಟ ಬಾಧೆ ನಿವೃತ್ತಿಗೋಸ್ಕರವಾಗಿ ಮಾಡ್ತಾ ಇರ್ತಕ್ಕಂಥದ್ದು. ಕನ್ಯಾ ರಾಶಿ ಈಗ ನಾವು ಎಜುಕೇಷನ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ತುಂಬ ಚೆನ್ನಾಗಿರ್ತಕ್ಕಂಥದ್ದು ಆಗಿರುತ್ತೆ. ಮೇಲಾಗಿ ಪಾಲುದಾರಿಕೆ ವ್ಯವಹಾರಗಳನ್ನು ಯಾವುದೇ ಕಾರಣಕ್ಕೂ ಕನ್ಯಾ ರಾಶಿಯವರು ಮಾಡಬಾರ್ದು. ಯಾವುದೇ ಕಾರಣಕ್ಕೂ ಪಾರ್ಟ್ನರ್ಶಿಪ್ ಅಂತಂದರೆ ಇವ್ರು ಬಿದ್ದರು ಅಂತಲೇ ಅರ್ಥ. ಯಾರು ಬೇಕಾದ್ರೆ ನಾನು 1000 ಜನದಲ್ಲಿ 900 ಜನ ತೋರಿಸ್ತೀನಿ. ನಾನು 100 ಜನ ಅವರವರ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಇರ್ಬೋದು. ಪಾಲುದಾರಿಕೆ ವ್ಯವಹಾರನ ಮಾತ್ರ ಮಾಡಲೇಬಾರ್ದು. ಸ್ವಲ್ಪ ವಂಚನೆಗಳ ಒಳಗಾಗ್ತಕ್ಕಂಥವ್ರು ಆಗ್ತಾರೆ, ಅಂದರೆ ಮೋಸ ಹೋಗ್ತಕ್ಕಂಥದ್ದು, ದುಷ್ಟ ಜನರ ಸಹವಾಸ. ಯಾಕಂದರೆ ಶನಿ, ಭಾಳ ಮುಖ್ಯವಾಗಿ ಶನಿ ಇವರಿಗೆ ಪರಮಿತ್ರನಾದರೂ ಕೂಡ ಸ್ವಲ್ಪ ಕಂಟೆಂಟ್ ಕೊಟ್ಟೇ ಕೊಡ್ತಾನೆ. ಅವನು ನಿವೃತ್ತಿ ಮಾಡಲ್ಲ, ಪೂರ್ತಿ ಪರಿಪೂರ್ಣವಾಗಿ ಬಿಟ್ಟುಕೊಡಲ್ಲ. ಅವನು ಸ್ವಲ್ಪನಾದರೂ, ಈಗ ಖಾರ ಎಲ್ಲಾದರೂ ಸ್ವಲ್ಪನಾದರೂ ತನ್ನ ಇದನ್ನು ಹಿಡಿತವನ್ನು ಇಟ್ಕೊಂಡಿದ್ದ ಹಾಗೆ ಶನಿ ಸ್ವಲ್ಪ ಹಿಡಿತದಲ್ಲಿ ಪಂಚಮ ಷಷ್ಠಾಧಿಪತಿ ಆಗಿರೋದ್ರಿಂದ ಸ್ವಲ್ಪ, ಯಾಕಂದರೆ ಇವರಿಗೆ ತಾಮಸಿಕವಾಗಿರ್ತಕ್ಕಂಥ ಶತ್ರುಗಳು ಹೆಚ್ಚಿರ್ತಕ್ಕಂಥವ್ರು ಆಗ್ತಾರೆ. ಹಾಗಾಗಿ ಇವರು ಅದನ್ನು ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಸಂಕ್ಷಿಪ್ತವಾಗಿ ಅದನ್ನು ಮಾಡಿಕೊಂಡಾಗ ಇವ್ರ ಬದುಕು ಆನಂದವಾಗಿರ್ತಕ್ಕಂಥದ್ದು. ಖಂಡಿತ ಗುರುಜಿ, ಈ ಕುರಿತು ಮಾತನಾಡ್ತಾ ಹೋಗೋಣ. ಒಬ್ರು ಕಾಲರ್ ಇದ್ದಾರೆ, ಭಾರತಿ ಅಂತ. ನಮಸ್ತೆ. ನಮಸ್ತೆ ಭಾರತಿ ಅವರೇ. ನಮಸ್ತೆ. ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಎಲ್ಲ ಬೆಂಗಳೂರು. ಓಕೆ, ಯಾರ ಬಗ್ಗೆ ತಿಳ್ಕೊಬೇಕಿತ್ತು? ನನ್ನ ಬಗ್ಗೆನೇ ಕೇಳಬೇಕು. 1ರಿಂದ 30ರೊಳಗಿನ ಸಂಖ್ಯೆಯನ್ನು ತಿಳಿಸಿಮ್ಮ. 9. ಗುರುಗಳಿದ್ದಾರೆ, ಮಾತನಾಡಿ. ನಮಸ್ಕಾರ ತಾಯಿ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಗುರುಜಿ. ಅಮ್ಮ ಹೇಳಿ, ಏನು ನಿಮ್ಮ ಪ್ರಶ್ನೆ?
ಭಾರತಿ ಅವರೇ ಧ್ವನಿ ಕೇಳಿಸ್ತಿದ್ಯಾ? ಮಾತನಾಡಿ. ಕೇಳಿಸ್ತಿದೆ. ನನ್ನ ಬಗ್ಗೆನೇ ಕೇಳ್ಬೇಕು ಗುರುಜಿ. ಅದೇ ಏನು ಕೇಳಬೇಕಿತ್ತು ಹೇಳಿ. ಯಾರ ದುಡ್ಡು ಇಸ್ಕೊಂಡು ಮೋಸ ಮಾಡ್ಬಿಟ್ಟವ್ರೆ, ಕೊಡಲ್ಲ ಅಂತಾರೆ. ಅದಕ್ಕೆ ಏನ್ ಪರಿಹಾರ ಹೇಳಿ ಗುರುಜಿ. ಶನಿವಾರ ನೀವೊಂದು ಕೆಲಸ ಮಾಡಿ, ಶನಿವಾರ ಆಂಜನೇಯನ ಸನ್ನಿಧಾನಕ್ಕೆ ಹೋಗಿ. ಸಾಯಂಕಾಲ ಹೋಗಬೇಕು, ಶನಿವಾರ ಬೆಳಗ್ಗೆ ಅಲ್ಲ. ಶನಿವಾರ ಸಾಯಂಕಾಲ 6ರಿಂದ 7 ಗಂಟೆಗೆ. ಯಾಕಂದರೆ ಬಹಳ ಮುಖ್ಯವಾಗಿ ಶನಿವಾರ ಇರುತ್ತೆ. ಈ ಸಾಲಗಳಿಗೆಲ್ಲ ಕಾರಣಕರ್ತನಾಗಿರ್ತಕ್ಕಂಥವನು ಕರ್ಮಾಧಿಪತಿಯಾದಂಥ ಶನಿ. ಮುಖ್ಯವಾಗಿ ಕಾಲಪುರುಷನ ಜಾತಕದಲ್ಲಿ ದಶಮ ಲಾಭಾಧಿಪತಿಯಾದಂಥ ಶನಿ ಭಾಳ ಮುಖ್ಯವಾಗಿ ಈ ಒಂದು ಸಾಲಗಳಿಗೆಲ್ಲ ಅವನು ಅದನ್ನು ಯಾರಿಗೋ ಕೊಡ್ತಕ್ಕಂಥದ್ದು ಅದನ್ನೆಲ್ಲ ಕೂಡ ಹಿಡಿದಿಟ್ಕೊಂಡಿರ್ತಕ್ಕಂಥ ಕೆಲಸ ಮಾಡ್ತಾನೆ. ಹಾಗಾಗಿ ನೀವೇನು ಮಾಡಬೇಕು, ಶನಿವಾರ ಸಾಯಂಕಾಲ 6 ಗಂಟೆಯಿಂದ 7 ಗಂಟೆ ಒಳಗಡೆ 9 ಮಣ್ಣಿನ ದೀಪವನ್ನು ತಗೊಂಡೋಗಿ ತುಪ್ಪ ಹಾಕಿ ಅಥವಾ ಕೊಬ್ಬರಿ ಎಣ್ಣೆ, ತುಪ್ಪ ಇಲ್ಲಾಂದರೆ ಕೊಬ್ಬರಿ ಎಣ್ಣೆ ಎರಡನ್ನೇ ಹಾಕಬೇಕು. ಆಂಜನೇಯನ ಮುಂದೆ ದೀಪ ಹಚ್ಚಿಟ್ಟು ಅನನ್ಯವಾಗಿ 9 ಪ್ರದಕ್ಷಿಣೆ ಮಾಡಿ 9 ನಿಮಿಷ ಕೂತ್ಕೊಂಡಿದ್ದು ಆಂಜನೇಯನಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ಬನ್ನಿ. ಅಪ್ಪ, ಈ ಸಾಲಗಳಿಂದ ನನಗೆ ಬರಬೇಕಾದ ಹಣವನ್ನು ವಾಪಸ್ ಕೊಡುವ ಹಾಗೆ ಮಾಡಿ ಅಂತ. ಇನ್ನೊಂದು ಎರಡನೇದಾಗಿ, ಪ್ರತಿ ಮಂಗಳವಾರ ಯಾವುದಾದ್ರೂ ಚಿಕ್ಕ ಮಕ್ಕಳಿಗೆ, ಒಂದು ಹೆಣ್ಣು ಮಕ್ಕಳಿಗೆ, ಚಿಕ್ಕ ಮಕ್ಕಳಿಗೆ ಏನಾದರೂ ಸ್ವೀಟ್ ಕೊಡಿ. ನೀವು ತಿಂಡಿ ತಿನ್ನೋದಕ್ಕಿಂತ ಮುಂಚೆ ಅಥವಾ ತೆಗೆದಿಟ್ಕೊಂಡಿದ್ದು ಒಂದು ಚಾಕ್ಲೇಟ್ 4 ಬ್ಯಾಗಲ್ಲಿ ಹಾಕಿಟ್ಕೊಂಡು ಪ್ರಾರ್ಥನೆ ಮಾಡಿ ಯಾರಾದ್ರು ಚಿಕ್ಕ ಮಕ್ಕಳಿಗೆ ಚಾಕ್ಲೇಟ್ ಕೊಡಿ. 2 ಕೆಲಸ ಮಾಡಿ, ಖಂಡಿತ ಒಳ್ಳೆಯದಾಗುತ್ತೆ. ಧನ್ಯವಾದ ಕರೆ ಮಾಡಿದ್ದೀವಿ. ಮತ್ತೊಬ್ರು ಕಾಲರ್ ಇದ್ದಾರೆ, ತಿಮ್ಮಣ್ಣ ಅಂತ. ನಮಸ್ತೆ. ನಮಸ್ತೆ, ಹೇಳಿ. ನಮಸ್ತೆ ಮೇಡಮ್. ಸ್ವಲ್ಪ ಗುರುಜಿಯವರು ಸ್ವಲ್ಪ ಕನೆಕ್ಟ್ ಮಾಡಿ ಮೇಡಮ್, ಸ್ವಲ್ಪ ಮಾತಾಡಬೇಕು, ನಮ್ಮ ಹುಡುಗನ ಬಗ್ಗೆ ಕೇಳಬೇಕಾಯ್ತು. ಓಕೆ ಮಾಡ್ತೀವಿ. ನಿಮ್ಮ ಹೆಸರು? ನಮಸ್ತೆ ಮೇಡಮ್. ನಿಮ್ಮ ಹೆಸರು? ನಮ್ಮ ಮಗನ ಹೆಸರು ಮೇಡಮ್ ಸಮರ್ಥ ಅಂತ. ನನ್ನ ಧ್ವನಿ ಕೇಳಿಸ್ತಿದ್ಯಾ? ಚಿತ್ರದುರ್ಗ. ತಿಮ್ಮಣ್ಣ ಅಂತ, ಚಿತ್ರದುರ್ಗದಿಂದ. ಓಕೆ. ಟಿವಿ ವಾಲ್ಯೂಮ್ನ ಮ್ಯೂಟ್ ಮಾಡಿ ತಿಮ್ಮಣ್ಣ ಅಂತ, ಮಾತಾಡಿ. ಚಿತ್ರದುರ್ಗದಿಂದ. ಟಿವಿ ವಾಲ್ಯೂಮ್ನ ಮ್ಯೂಟ್ ಮಾಡಿ ಮಾತಾಡಿ. ನನ್ನ ಮಗನ ಬಗ್ಗೆ ಕೇಳಬೇಕಾಯ್ತು. ಸಮರ್ಥ ಅಂತ ಅವನ ಹೆಸರು. ಓಕೆ. 1ರಿಂದ 30ರೊಳಗಿನ ಸಂಖ್ಯೆಯನ್ನ ತಿಳಿಸಿ. ಹಲೋ, ಕೇಳಿಸ್ತಿದ್ಯಾ ನನ್ನ ಧ್ವನಿ? ಹ್ಞೂ ಮೇಡಮ್, ಕೇಳಿಸ್ತಿದೆ. 1ರಿಂದ 30ರೊಳಗಿನ ಸಂಖ್ಯೆಯನ್ನ ತಿಳಿಸಿ ಸರ್. 9 ಮೇಡಮ್. ಗುರುಗಳಿದ್ದಾರೆ, ಮಾತನಾಡಿ. ನಮಸ್ಕಾರ, ಹೇಗಿದ್ದೀರಾ? ಹ್ಞೂ ಸ್ವಾಮಿ, ಚೆನ್ನಾಗಿದೆ ಸ್ವಾಮಿ. ಕೋಟಿ ನಮಸ್ಕಾರ ಸ್ವಾಮಿ. ನಮಸ್ಕಾರ. ಆರೋಗ್ಯ ಚೆನ್ನಾಗಿದೆಯಾ? ಹ್ಞೂ ಸ್ವಾಮಿ, ಚೆನ್ನಾಗಿದೆ. ನನ್ನ ಮಗನ್ ಏನು ಓದ್ತಿದ್ದಾರೆ? 7ನೇ ಕ್ಲಾಸ್ ಓದ್ತಿರೋ ಸ್ವಾಮಿ. ಅದೇ ಆರೋಗ್ಯಕ್ಕೇನು ಸಮಸ್ಯೆ ಇಲ್ವಾ ಅಂದೆ? ಇಲ್ಲ ಸ್ವಾಮಿ, ಸ್ವಲ್ಪ ವಿದ್ಯಾಭ್ಯಾಸ ಕಮ್ಮಿ ಇದ್ದಾನೆ. ಸ್ವಲ್ಪ ವಿದ್ಯಾಭ್ಯಾಸ ಭಯಂಕರ ಕಮ್ಮಿ ಇದೆ ಸ್ವಾಮಿ ಅವನಿಗೆ. ಒಂದು ಕೆಲಸ ಮಾಡಿ, ಪ್ರತಿ ಗುರುವಾರ ದಕ್ಷಿಣಾಮೂರ್ತಿಗೆ ಒಂದು ದಕ್ಷಿಣಾಮೂರ್ತಿ ಸ್ತೋತ್ರ ಬರುತ್ತೆ, ಆಯಿತಾ? ಮನೆಯಲ್ಲಿ ಅವನು ಓದೋ ಸ್ಥಳದಲ್ಲಿ ಒಂದು ಸಣ್ಣದಾಗಿರ್ತಕ್ಕಂಥ ಗೋಡೆಗೆ ದಕ್ಷಿಣಾಮೂರ್ತಿ ಫೋಟೋವನ್ನು ಅಂಟಿಸ್ಬಿಟ್ಟು ಪ್ರತಿ ಗುರುವಾರ ಆ ಒಂದು ಫೋಟೋದ ಮುಂದೆ ಒಂದು ಸಣ್ಣದಾಗಿರ್ತಕ್ಕಂಥ ದೀಪ ಹಚ್ಚಿ. ಎರಡನೇದಾಗಿ ಉತ್ತರಾಭಿಮುಖವಾಗಿ ಕೂತ್ಕೊಂಡು ಓದಲಿಕ್ಕೆ ಅವ್ರಿಗೆ ಹೇಳಿ. ಉತ್ತರಕ್ಕೆ ಅಭಿಮುಖವಾಗಿ ಅಂದರೆ ಉತ್ತರ ದಿಕ್ಕಿನಲ್ಲಿ ಕೂತ್ಕೊಂಡು ಓದಬೇಕು, ಆಯಿತಾ? ಸಾಧ್ಯವಾದಷ್ಟು ಇವ್ರಿಗೆ ಏನಪ್ಪ ಅಂದರೆ ಬುಧವಾರ ಮತ್ತು ಗುರುವಾರದ ದಿವಸ ತಲೆಗೆ ಸ್ನಾನ ಮಾಡಬೇಡಿ. ಬುಧವಾರ ಮತ್ತು ಗುರುವಾರದ ದಿವಸ ತಲೆಗೆ ಸ್ನಾನ ಮಾಡಬೇಡಿ. ಮಿಕ್ಕಿರ್ತಕ್ಕಂಥ ದಿನಗಳಲ್ಲಿ ತಲೆ ಸ್ನಾನ ಮಾಡಿ ಉತ್ತರಕ್ಕೆ ಕೂತು ಓದುವಂಥ ವ್ಯವಸ್ಥೆ ಮಾಡಿ. ಪ್ರತಿ ಗುರುವಾರ ದಕ್ಷಿಣಾಮೂರ್ತಿಯ ಒಂದು ಪ್ರಾರ್ಥನೆ ಮಾಡೋದ್ರಿಂದ, ದಕ್ಷಿಣಾಮೂರ್ತಿಗೆ ಆ ಒಂದು ನಿಮ್ಮದೇನಾದರೂ ಸಲ್ಲಿಕೆ ಅಂದರೆ ಕೋರಿಕೆಗಳನ್ನು ಸಲ್ಲಿಸೋದ್ರಿಂದ ಖಂಡಿತ ಶುಭವಾಗುತ್ತೆ. ಏನಪ್ಪ ಅಂದರೆ, ಓಂ ನಮೋ ಭಗವತೆ ದಕ್ಷಿಣಾಮೂರ್ತಯೇ ಮಹ್ಯಂ ಮೇಧಾಂ ಪ್ರಜ್ಞಾಂ ಪ್ರಯಚ್ಛ ಸ್ವಾಹ. ಓಂ ನಮೋ ಭಗವತೆ ದಕ್ಷಿಣಾಮೂರ್ತಯೇ ಮಹ್ಯಂ ಮೇಧಾಂ ಪ್ರಜ್ಞಾಂ ಪ್ರಯಚ್ಛ ಸ್ವಾಹ ಅಂತೇಳಿ ಈ ಮಂತ್ರನ ಒಂದು ಬರೆದಿಟ್ಕೊಂಡು ಆ ಮಗುವಿನ ಕೈಯಲ್ಲಿ ಬರೆಸಿ ಉತ್ತರದ ದಿಕ್ಕಿಗೆ ಕೂತ್ಕೊಂಡು ಓದುವಂಥ ವ್ಯವಸ್ಥೆ ಮಾಡಿ. ಖಂಡಿತ ಬುದ್ಧಿ ವೃದ್ಧಿ ಆಗ್ತಕ್ಕಂಥದ್ದಾಗಿರುತ್ತೆ. ಇನ್ನೂ ಒಂದು ಕೆಲಸ ಮಾಡ್ಬೋದು, ನಿಮಗೆ ಸ್ವರ್ಣಪ್ರಾಶನ ಅಂತ ಕೊಡ್ತಾರೆ. ಪ್ರತಿ ಗುರುಪುಷ್ಯ ಯೋಗದಲ್ಲಿ ಸ್ವರ್ಣಪ್ರಾಶನ ಮಾಡ್ತಾರೆ. ಎಲ್ಲಾದರೂ ಸಾಧ್ಯವಾದರೆ ಅದನ್ನು ಕೂಡ ಮಾಡಿಸೋದ್ರಿಂದ ಖಂಡಿತ ವೃದ್ಧಿ ಆಗ್ತಕ್ಕಂಥದ್ದಾಗುತ್ತೆ. ಒಳ್ಳೆಯದಾಗಲಿ. ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ. ಗುರುಗಳೇ, ಇನ್ನು ಕನ್ಯಾ ರಾಶಿಯ ಕುರಿತಂತೆ ಮಾತನಾಡ್ತಾ ಇದ್ವಿ. ಅವರ ಉದ್ಯೋಗ ಮತ್ತು ಶಿಕ್ಷಣದ ಬಗ್ಗೆ ತಿಳಿಸಿದ್ದೀರಾ. ಇನ್ನು ಅವರ ಆದಾಯದ ಬಗ್ಗೆ ತಿಳಿಸಿ ಗುರುಜಿ. ಆದಾಯ 8 ರೂಪಾಯಿ ಆದಾಯ, 11 ರೂಪಾಯಿ ಖರ್ಚಿರುತ್ತೆ. ಸ್ವಲ್ಪ ಖರ್ಚಿನ ಮೇಲೆ ಕಡಿವಾಣ ಹಾಕ್ಕೊಬೇಕು. ದುಷ್ಟ ಜನರಿಂದ ದೂರ ಇರಬೇಕು. ಸ್ವಲ್ಪ ನಿರ್ಧಾರಗಳನ್ನು ಮಾಡೋದಕ್ಕಿಂತ ಮುಂಚೆ 4-6 ಬಾರಿ ಆಲೋಚನೆ ಮಾಡಬೇಕು. ಭಾಳ ಮುಖ್ಯವಾಗಿ ದ್ವಿತೀಯ ಭಾಗ್ಯಾಧಿಪತಿ ಆಗಿರ್ತಕ್ಕಂಥ ಶುಕ್ರನಾಗಿರೋದ್ರಿಂದ ಭಾಳ ಮುಖ್ಯವಾಗಿ ಅಮ್ಮನವರನ್ನು ಆರಾಧನೆ ಮಾಡಿದ್ರೆ ತುಂಬ ಒಳ್ಳೆಯದು. ಅದರಲ್ಲೂ ಕೂಡ ಕೊಲ್ಲೂರು ಮೂಕಾಂಬಿಕೆ, ತಿರುಚಾನೂರು ನಮ್ಮ ಮಹಾಲಕ್ಷ್ಮಿ ಅಂದರೆ ಪದ್ಮಾವತಿ ದೇವಿ, ಇಲ್ಲಾಂದರೆ ಬಹಳ ಮುಖ್ಯವಾಗಿ ಇವನಿಗೆ ವ್ಯಯಾಧಿಪತಿ ಆಗಿರ್ತಕ್ಕಂಥ ಈ ರಾಶಿಯವರೆಗೆ ರವಿ ಆಗಿರೋದ್ರಿಂದ ಶ್ರೀರಂಗಂ ರಂಗನಾಥನ ದರ್ಶನ, ಮಹಾವಿಷ್ಣುವಿನ ಆರಾಧನೆ ಮಾಡ್ತಕ್ಕಂಥದ್ದು. ಅದರಲ್ಲಿ ಏನಂದ್ರೆ ಪಂಚಮಾಧಿಪತಿ ಷಷ್ಠಾಧಿಪತಿ ಬಹಳ ಮುಖ್ಯವಾಗಿ ಇವ್ರಿಗೇನೆಂದರೆ, ಇವರು ಯಾವುದನ್ನು ಮಾಡಬಾರ್ದು ಅಂದರೆ ಎಲ್ಲೂ ಕೂಡ ಸುಳ್ಳು ಹೇಳಲಿಕ್ಕೆ ಹೋಗಬಾರ್ದು.
ಸುಳ್ಳು ಹೇಳಿದ್ರೆ ಇವ್ರ ಅವನತಿ ಪ್ರಾರಂಭ ಆಗುತ್ತೆ. ವಂಚನೆ ಮಾಡಬೇಕಂತ ಮನಸ್ಥಿತಿ ಇಟ್ಕೊಂಡು ಮಾಡಿದ್ರೆ ಇವ್ರ ಅವನತಿ ಪ್ರಾರಂಭ ಆಗುತ್ತೆ. ಸ್ವಲ್ಪ ದಿನಗಳು ನಡೀಬೋದು. ಆ ನಂತರದಲ್ಲಿ ಇವರು ಮಾಡಿರ್ತಕ್ಕಂಥ ಪಾಪಕರ್ಮಗಳು ಕನ್ಯಾ ರಾಶಿಯವ್ರಿಗೆ ಎಸ್ಪೆಷಲಿ ಇವ್ರು ಇದ್ದಂಗೆ ಇವ್ರು ಅನುಭವಿಸುವಂಥದ್ದು ತುಂಬ ನಾನು ಸಾಕಷ್ಟು ನೋಡಿರ್ತಕ್ಕಂಥದ್ದು ಆಗಿರ್ತೀನಿ. ಮಕ್ಕಳಿಂದ ತೊಂದರೆ ಆಗ್ತಕ್ಕಂಥದ್ದಾಗಿರುತ್ತೆ. ನಾನು ಕನ್ಯಾ ಲಗ್ನಕ್ಕೂ ಅನ್ವಯಿಸ್ಕೊಂಡು ಹೇಳ್ತಾ ಇದ್ದೀನಿ. ನಾವು ಸ್ಟಾರ್ಟಿಂಗಲ್ಲೇ ಹೇಳಿದ್ವಿ, ಕೇವಲ ಈ ರಾಶಿಗೆ ಈ ವರ್ಷಕ್ಕೆಲ್ಲ ಸೀಮಿತ, ಅವ್ರ ಜರ್ನಿನೂ ಹೀಗಿರಲಿ ಅಂತಕ್ಕಂಥ ಭಾವನೆಯಿಂದ. ಭಾಳ ಮುಖ್ಯವಾಗಿ ಇವ್ರು ಏನಪ್ಪ ಅಂದರೆ ಹೊಸ ಬಟ್ಟೆಯನ್ನು ಪರ್ಚೇಸ್ ಮಾಡ್ತಾ ಇರಬೇಕು. ಇವ್ರದ್ದು ಅಭಿವೃದ್ಧಿ ಆಗಬೇಕು. ಬಟ್ಟೆ ಕಾರಕನ ಶುಕ್ರನ ಆಗಿರೋದ್ರಿಂದ ಇವರು 2ನೇ ಅಧಿಪತಿಯನ್ನು ಆಕ್ಟಿವೇಟ್ ಮಾಡ್ಕೊಬೇಕು. ಧನಸ್ಥಾನ, ವಾಕ್ಸ್ಥಾನ, ಪ್ರಾಥಮಿಕ ವಿದ್ಯಾಸ್ಥಾನ, ಇದನ್ನು ಬಹಳ ಮುಖ್ಯವಾಗಿ ಸೆನ್ಸಿಟಿವ್ನ ಇವರು ಯಾವಾಗ ಎಕ್ಸಿಕ್ಯೂಟ್ ಮಾಡ್ಕೊಳ್ತಾರೋ ತುಂಬ ಚೆನ್ನಾಗಿರ್ತಕ್ಕಂಥವ್ರು ಆಗ್ತಾರೆ. ಭಾಳ ಮುಖ್ಯವಾಗಿ ಏನಪ್ಪ ಅಂದರೆ ಮಹಾಲಕ್ಷ್ಮಿ ಆರಾಧನೆ ಇವ್ರಿಗೆ ಅತ್ಯಂತ ಶ್ರೇಷ್ಠದಾಯಕವಾಗಿರ್ತಕ್ಕಂಥದ್ದು. ವೃದ್ಧಿ ಆಗುತ್ತೆ. ಬಟ್ಟೆ ಪರ್ಚೇಸ್ ಮಾಡಬೇಕು. ಪ್ರತಿನಿತ್ಯವೂ ಕೂಡ ಸ್ವಲ್ಪ ರೋಸ್ ವಾಟರ್ನ ಹಾಕಿ ಸ್ನಾನ ಮಾಡ್ತಕ್ಕಂಥದ್ದು. ಶುಕ್ರನನ್ನು ಎಷ್ಟು ಬಲವಾಗಿ ಮಾಡ್ಕೊಳ್ತಾರೋ, ಯಾಕೆಂದರೆ ಇವರಿಗೆ ಗುರು ಇವರ ರಾಶಿಗೆ ಚತುರ್ಥ ಸಪ್ತಮಾಧಿಪತಿ, ಯೋಗಕಾರಕನಲ್ಲ, ತಟಸ್ಥ ನೀತಿಯಲ್ಲಿ ಇರ್ತಾನೆ. ಗುರು ಯಾರಿಗೂ ಶುಭ ಅಶುಭಗಳಂತಕ್ಕಂಥದಕ್ಕಿಂತ ತಟಸ್ಥವಾಗಿದ್ದು ಬಿಡ್ತಾನೆ. ಹಾಗಾಗಿ ಶುಕ್ರನನ್ನು ಆಕ್ಟಿವೇಟ್ ಮಾಡ್ಕೊಳ್ಬೇಕು. ಶುಕ್ರ ಅಂದರೆ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ, ತಿರುಪತಿ ಬಾಲಾಜಿ ದರ್ಶನ, ಶ್ರೀರಂಗಂ ರಂಗನಾಥನ ದರ್ಶನ, ಮತ್ತು ಕೊಲ್ಲೂರು ಮೂಕಾಂಬಿಕೆ ದರ್ಶನ, ತಿರುಚಾನೂರು ಅಮ್ಮನವರ ಪದ್ಮಾವತಿ ದರ್ಶನ, ಹೀಗೆ ಅಮ್ಮನವರನ್ನು, ಲಕ್ಷ್ಮೀನಾರಾಯಣರನ್ನು ಹೆಚ್ಚಿನ ರೀತಿಯಲ್ಲಿ ಇವರು ಆರಾಧನೆ ಮಾಡ್ತಕ್ಕಂಥದ್ದು. ಮಾಡಿರುವಂಥ ಎಲ್ಲ ಕರ್ಮಗಳನ್ನು ನಿವೃತ್ತಿ ಮಾಡ್ತಕ್ಕಂಥ ಪಂಚಮಾಧಿಪತಿ ಆದಂಥ ಶನಿ ಭಾಳ ಮುಖ್ಯವಾಗಿ ರುದ್ರನಿಗೆ ಸಂಬಂಧಪಟ್ಟಿರೋದ್ರಿಂದ ರುದ್ರನ ಆರಾಧನೆಯನ್ನು ಕೂಡ ಬಹಳ ಮುಖ್ಯವಾಗಿ ಮಾಡಬೇಕಾಗಿರ್ತಕ್ಕಂಥದ್ದು. ಸೋಮವಾರ ಶುಕ್ರವಾರ ಇವ್ರು ಏನು ಮಾಡಬೇಕು? ಶುಕ್ರವಾರ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ, ಸೋಮವಾರ ಪರಮೇಶ್ವರನ ದರ್ಶನ, ಈ ಎರಡನ್ನು ಅನನ್ಯವಾಗಿ ಇಟ್ಕೊಳ್ಬೇಕು. ಮತ್ತು ಯಾರಿಗೂ ಮೋಸ ಮಾಡಲಿಕ್ಕೆ ಹೋಗಬಾರ್ದು. ಮತ್ತು ಸುಳ್ಳು ಹೇಳ್ಬಾರ್ದು. ಇವರು ಮೋಸ ಮಾಡಬಾರ್ದು, ಸುಳ್ಳು ಹೇಳ್ಬಾರ್ದು. ಈ ಎರಡು ಮನಸ್ಥಿತಿಗಳನ್ನು ಕಂಟ್ರೋಲಲ್ಲಿ ಇಟ್ಕೊಂಡ್ರೆ ಹೊಸದಾಗಿ ಬಟ್ಟೆಗಳನ್ನು ಅಂದರೆ ಇವ್ರಿಗೆ ಫಾರ್ಚೂನ್ ಚೆನ್ನಾಗಿ ಹಚ್ಚಿ ಬರುತ್ತೆ. ಇವರು ಅಂದ್ಕೊಂಡಿದ್ದು ಖಂಡಿತ ಸಕ್ಸಸ್ ಆಗ್ತಾರೆ. ಇವರು ಶ್ರಮಜೀವಿಗಳು, ಕಷ್ಟಪಟ್ಟು ಮೇಲೆ ಬರ್ತಾರೆ. ಆದರೆ ಯಾವುದೋ ಒಂದು ಸಂದರ್ಭದಲ್ಲಿ ಏನೋ ಒಂದು ಆಲೋಚನೆ, ಅಥವಾ ನಾವು ವಂಚನೆ ಅಂದರೆ ಕೇವಲ ಇನ್ನೊಬ್ರಿಗೆ ವಂಚನೆ ಮಾಡ್ತಕ್ಕಂಥದ್ದು ಅಲ್ಲ, ಅವರೇ ವಂಚನೆ ಆಗ್ತಕ್ಕಂಥ ಸಂದರ್ಭಗಳು ಇರುತ್ತೆ. ಅವ್ರು ತಗೊಳ್ಳುವ ನಿರ್ಧಾರಗಳಿದ್ದಾವಲ್ವ, ಅದು ಅವ್ರು ವಂಚನೆ ಆಗ್ತಕ್ಕಂಥದ್ದು. ವಂಚನೆಗೆ ಒಳಗಾಗಬಾರ್ದು, ವಂಚನೆ ಮಾಡಬಾರ್ದು. ಈ ಎರಡು ಮ್ಯಾಂಡೇಟ್ರಿನ ಇವರು ಕರೆಕ್ಟಾಗಿ ಫಾಲೋ ಮಾಡಿದ್ರೆ ಖಂಡಿತ ಕನ್ಯಾ ರಾಶಿಯವರು ಇನ್ನು 2028 ತನಕ ಅದ್ಭುತವಾಗಿರ್ತಾರೆ. ಎಲ್ಲ ಬದುಕುಗಳನ್ನು ಕಟ್ಕೊಂಡು ಬಿಡ್ತಾರೆ ಇವರು ಮದುವೆ ಸಂಬಂಧಿತವಾಗಿ. ಯಾಕೆಂದರೆ ನೆಕ್ಸ್ಟ್ ಏನೆಂದರೆ ಗುರು 3 ರಾಶಿಗಳಲ್ಲಿ ಇವ್ರಿಗೆ ಸಿಗ್ತಕ್ಕಂಥವ್ನು ಆಗ್ತಾನೆ. ಈಗ ದಶಮದಲ್ಲಿದ್ದಾನೆ, ಲಾಭಕ್ಕೆ ಬರ್ತಾನೆ, ವ್ಯಯಕ್ಕೆ ಬರ್ತಾನೆ. ಅಂದರೆ ಸ್ವಲ್ಪ ತೀರ್ಥಕ್ಷೇತ್ರಗಳ ದರ್ಶನ ಮಾಡ್ತಕ್ಕಂಥ ಯೋಗ ಸಿಗ್ತಕ್ಕಂಥದ್ದು. ಗುರುಗಳನ್ನು ಆಶ್ರಯಿಸಬೇಕು, ಗುರುಗಳನ್ನು ಗೌರವಿಸಬೇಕು, ಗುರುಗಳನ್ನು ನಿಂದನೆ ಮಾಡಬಾರ್ದು. ಬಹಳ ಮುಖ್ಯವಾಗಿ ಗುರು ನಿಂದನೆ ಇವರಿಗೆ ಶಾಪ ತಟ್ಟುತ್ತೆ. ಗುರುಗೆ ಮೋಸ ಮಾಡಿದ್ರೆ ಇವರು ಖಂಡಿತ ಇವ್ರ ಕುಟುಂಬಗಳಿಗೆ ಅವನತಿ ಆಗ್ತಕ್ಕಂಥದ್ದಾಗುತ್ತೆ. ಹಾಗಾಗಿ ಸಾಧ್ಯವಾದಷ್ಟು ಇವರು ಲಯಪ್ರದವಾದಂಥ ಬದುಕು, ಅಂದರೆ ಶುಭಪ್ರದವಾದಂಥ ಬದುಕು, ಲಯಪ್ರದ ಅಂದರೆ ಒಂದು ಮ್ಯಾಂಡೇಟ್ರಿ ಒಂದು ಸಿಸ್ಟಮ್ ಬದುಕನ್ನು ಇಟ್ಕೊಂಡಾಗ ಖಂಡಿತ. ಆಮೇಲೆ ಇವರೆಲ್ಲ ವಾತಾವರಣ ನೀಟ್ನೆಸ್ ಇವ್ರಿಗೆ ತುಂಬ ಇಷ್ಟ ಆಗುತ್ತೆ. ಸೊ ಎಲ್ಲರಿಗಿಂತ ಚೆನ್ನಾಗಿರ್ಬೇಕಂತಕ್ಕಂಥ ಮನಸ್ಥಿತಿ ಇರ್ತಕ್ಕಂಥವ್ರು. ಮನುಷ್ಯನ ಅಂದಮೇಲೆ ಒಂದು ನೆಗೆಟಿವ್ ಮತ್ತು ಶುಭ ಅಶುಭಗಳಿದ್ದೇ ಇರುತ್ತೆ. ಅಶುಭವನ್ನು ನಾವು ಪಕ್ಕಕ್ಕಿಟ್ಕೊಂಡು ಶುಭವನ್ನು ನಮಗೆ ಕಾಣುವ ಹಾಗೆ ಇಟ್ಕೊಳ್ಬೇಕಾಗಿರ್ತಕ್ಕಂಥದ್ದಾಗಿದೆ. ಖಂಡಿತ ಗುರುಜಿ. ಇನ್ನು ಇವರ ಆರೋಗ್ಯ ಹೇಗಿರುತ್ತೆ ಗುರುಜಿ? ಆರೋಗ್ಯಕ್ಕೆ ಸ್ವಲ್ಪ ಸಮಸ್ಯೆ, ಹೊಟ್ಟೆಗೆ ಸಂಬಂಧಪಟ್ಟಂಥ ಸಮಸ್ಯೆ ಖಂಡಿತ ಬಂದೇ ಬರುತ್ತೆ. ಇವ್ರಿಗೆ ಗ್ಯಾಸ್ಟ್ರಿಕ್ ಬೇಗ ಇವ್ರಿಗೆ ಎಫೆಕ್ಟ್ ಮಾಡುತ್ತೆ. ಹಾಗಾಗಿ ಸ್ವಲ್ಪ ಆರೋಗ್ಯದ ಕಡೆ ಮಾತ್ರ ಗಮನ ವಹಿಸಲೇಬೇಕು. ಯಾವುದೇ ಸಣ್ಣ ಪುಟ್ಟದಾದ ರೋಗಗಳು ಬಂದರೂ ಕೂಡ ನಿರ್ಲಕ್ಷ್ಯ ಮಾಡಬಾರ್ದು. ಖಂಡಿತ ಗುರುಜಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಕನ್ಯಾ ರಾಶಿಯವರ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ತಿಳಿಸಿದ್ದೀರಾ. ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ ಧನ್ಯವಾದ ಗುರುಜಿ. ಶುಭಂ ಭೂಯಾತ್. ಲೋಕ ಸಮಸ್ತ ಸುಖಿನೋ ಭವಂತು. ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಕನ್ಯಾ ರಾಶಿಯ ಕುರಿತಂತೆ ಗುರುಗಳು ಸಾಕಷ್ಟು ವಿಚಾರಗಳನ್ನು ತಿಳಿಸಿದ್ದಾರೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.